ಪ್ರಪಂಚದಲ್ಲಿ ಅತಿ ಹೆಚ್ಚು ಅನ್ನ ತಿನ್ನೋ ದೇಶ ಭಾರತ, ಅತಿ ಹೆಚ್ಚು ಡಯಾಬಿಟಿಸ್ ಇರೋದು ಭಾರತದಲ್ಲಿ. ಸೊ ಇವತ್ತಿನ ಮನುಷ್ಯನ ಎಲ್ಲ ಕಾಯಿಲೆಗಳಿಗೂ ನಮಗೆ ಕಡಿಮೆ ಆಗಿರೋ ಬೆಳಕು, ಬಿಸಿಲು, ನೀರು, ನಿದ್ದೆ, ಕಾಲ್ನಡಿಗೆ ಮತ್ತು ಆಹಾರದಲ್ಲಿ ಏರುಪೇರು ಆಗಿರುವಂಥದ್ದು. ವಿಶೇಷವಾಗಿ ಡಯಾಬಿಟಿಸು, BP, ಮಂಡಿ ನೋವು, ಅಧಿಕ ದೇಹಸ್ಥೂಲತೆ, ಗ್ಯಾಸ್ಟ್ರಿಕ್ಕು, ಹೃದಯದ ತಡೆ, ಬಹುತೇಕ ಇವತ್ತಿನ ಮನುಷ್ಯ ಎಲ್ಲ ಕಾಯಿಲೆಗಳು ನಮ್ಮ ಆಹಾರ ಮತ್ತು ನಮ್ಮ ಜೀವನ ಶೈಲಿ ವ್ಯತ್ಯಾಸದಿಂದ ಬರ್ತಾ ಇದೆ. ಇದು ಚಿಕಿತ್ಸಾ ವಿಧಾನನೇ ಅಲ್ಲ, ಇದು ಬದುಕಿನ ಶೈಲಿ. ನಮಸ್ತೆ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ವೈದ್ಯೋ ನಾರಾಯಣೋ ಹರಿ ಅಂತೀವಿ, ಅಂದರೆ ವೈದ್ಯರು ದೇವರಿಗೆ ಸಮಾನ ಅಂತ. ಇದೀಗ ಅಂಥದ್ದೇ ಓರ್ವ ವೈದ್ಯರನ್ನ ನಾವು ಪರಿಚಯಿಸ್ತಾ ಇದ್ದೀವಿ. ಹಾಗಂತ ಇವರು MBBS ಓದಿರೋ ಡಾಕ್ಟರ್ ಅಲ್ಲ, ಆದರೆ ಎಷ್ಟೋ ರೋಗಿಗಳ ಪಾಲಿಗೆ ಜೀವ ಸಂಜೀವಿನಿಯಾಗಿದ್ದಾರೆ. ನೈಸರ್ಗಿಕ ವಾತಾವರಣದಲ್ಲಿ ಕೇವಲ ಆಹಾರ ಪದ್ಧತಿಯ ಮೂಲಕ ಕಾಯಿಲೆಯನ್ನ ಗುಣಪಡಿಸ್ತಾರೆ. ಆದರೆ ಇವರು ಆಹಾರ ತಜ್ಞ ಅಂತ ಕರೆಸಿಕೊಳ್ಳೋಕ್ಕೂ ಮುನ್ನ ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದವರು, ಅದ್ಭುತ ಜೀವನ ಕಟ್ಟಿಕೊಂಡವರು. ಆದರೆ ಆ ಒಂದು ಕಾರಣ ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಜನಸೇವೆ ಮಾಡೋ ಹಾಗೆ ಮಾಡಿತ್ತು. ಅದೆಲ್ಲದರ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆ ಇದ್ದಾರೆ ಇವತ್ತಿನ ನಮ್ಮ ಬಾಹುಬಲಿಯಾಗಿ ಆಹಾರ ತಜ್ಞ ರಾಜಶೇಖರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ರಾಜಶೇಖರ್, ಆದರೆ ನೀವು ಡಿಗ್ರಿ ತಗೊಂಡವರಲ್ಲ, ಜನ ನಿಮ್ಮನ್ನ ಡಾಕ್ಟರ್ ಮಾಡಿರೋ ಅಂಥದ್ದು. ಎಷ್ಟೋ ರೋಗಿಗಳ ಪಾಲಿಗೆ ಜೀವ ಸಂಜೀವಿನಿ ಅಂತ ಕೋಲಾರದ ಭಾಗದ ಜನ ಎಲ್ಲರೂ ಕೂಡ ನಿಮ್ಮನ್ನ ಕರೀತಾರೆ, ಹೇಳ್ತಾರೆ. ಸೊ ಪರ್ಟಿಕ್ಯುಲರ್ ಆಗಿ ಮೊದಲನೇದಾಗಿ ಯಾವೆಲ್ಲ ಕಾಯಿಲೆಗಳಿಗೆ ನಿಮ್ಮಲ್ಲಿ ಚಿಕಿತ್ಸೆ ಅನ್ನೋದಕ್ಕಿನ್ನೂ ಮೀರಿದ್ದು ನೀವು ಕೊಡುವಂತಹ ಈ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಕಾಯಿಲೆಗಳಿಗೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಪರಿಹಾರವನ್ನ ಕಂಡುಕೊಳ್ಬಹುದು? ವಿಶೇಷವಾಗಿ ಡಯಾಬಿಟಿಸು, BP, ಮಂಡಿ ನೋವು, ಆಮೇಲೆ ಅಧಿಕ ದೇಹಸ್ಥೂಲತೆ, ಗ್ಯಾಸ್ಟ್ರಿಕ್ಕು, ಹೃದಯದ ತಡೆ. ಸೊ ಬಹುತೇಕ ಇವತ್ತಿನ ಮನುಷ್ಯ ಎಲ್ಲ ಕಾಯಿಲೆಗಳು ನಮ್ಮ ಆಹಾರ ಮತ್ತು ನಮ್ಮ ಜೀವನ ಶೈಲಿ ವ್ಯತ್ಯಾಸದಿಂದ ಬರ್ತಾ ಇದೆ. ಹೀಗಾಗಿ ಇದು ಚಿಕಿತ್ಸೆ ಅಂತ ಅಲ್ಲ, ಇದು ಬೇಸಿಕಲಿ ನಮ್ಮ ಆಹಾರ ಜೀವನ ಶೈಲಿಯ ಬದಲಾವಣೆ ಮೂಲಕ ನಮ್ಮ ದೇಹ ತನ್ನ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋ ಸಾಮರ್ಥ್ಯವನ್ನು ನಾವು ಕಂಡುಹಿಡಿತಾ ಇರ್ತೀವಿ, ಹೇಳ್ತಾ ಹೋಗ್ತೀವಿ. ಯಾವ ರೀತಿಯಾಗಿರುತ್ತೆ ಅದರ ವಿಧಾನದ ಬಗ್ಗೆ? ಸೊ ವಿಧಾನ ಹೇಳೋದಾದ್ರೆ ಆಹಾರ ಚಿಕಿತ್ಸೆ ಅಂತಂತಂದ್ರೆ ಆಹಾರದಲ್ಲಿ ಬದಲಾವಣೆ, ಜೀವನ ಶೈಲಿಯ ಬದಲಾವಣೆ. ಸೊ ಇವತ್ತಿನ ಮನುಷ್ಯನ ಎಲ್ಲ ಕಾಯಿಲೆಗಳಿಗೂ ನಮಗೆ ಕಡಿಮೆ ಆಗಿರೋ ಬೆಳಕು, ಬಿಸಿಲು, ನೀರು, ನಿದ್ದೆ, ಕಾಲ್ನಡಿಗೆ ಮತ್ತು ಆಹಾರದಲ್ಲಿ ಏರುಪೇರು ಆಗಿರೋವಂಥದ್ದು. ಸೊ ಇವುಗಳನ್ನ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ದೇಹ ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋ ಒಂದು ಸಾಮರ್ಥ್ಯ ಇದೆ. ಸೊ ಅದನ್ನು ತಿಳಿಸ್ತಾ ಹೋಗ್ತೀವಿ, ಕಲಿಸ್ತಾ ಹೋಗ್ತೀವಿ. ಹೀಗಾಗಿ ಕೆಲವೇ ದಿನಗಳಲ್ಲಿ ಭಾಳಷ್ಟು ಫಲಿತಾಂಶಗಳು ಬರುತ್ತೆ. ನಿಮ್ಮಲ್ಲಿ ಯಾವುದೇ ರೀತಿಯ ಔಷಧಿ, ಮಾತ್ರೆ ಅಥವಾ ಮಸಾಜು, ಗಿಡಗಳ ಮೂಲಕ ಒಂದು ಔಷಧಿ ತಯಾರು ಮಾಡೋದು, ಆ ಥರದ್ದೆಲ್ಲ ಯಾವ ಚಿಕಿತ್ಸೆಗಳು ಅಲ್ಲ. ಇದು ಚಿಕಿತ್ಸಾ ವಿಧಾನನೇ ಅಲ್ಲ, ಇದು ಬದುಕಿನ ಶೈಲಿ. ಬದುಕಿನ ಶೈಲಿ ಅಂತಂತಂದ್ರೆ ಚಿಕಿತ್ಸೆಗಳನ್ನು ಮೀರಿರೋವಂಥದ್ದು. ಎಲ್ಲ ಚಿಕಿತ್ಸೆಗಳು ಮನುಷ್ಯನಿಗೆ ಬೇಕು, ಆ ಚಿಕಿತ್ಸೆಗಳನ್ನು ಬಿಟ್ಟು ಬದುಕೋಕ್ಕೆ ಸಾಧ್ಯ ಇಲ್ಲ. ಹೋಮಿಯೋಪತಿ ಇರ್ಬೋದು, ಆಲೋಪತಿ ಅಥವಾ ಆಯುರ್ವೇದ. ಬಟ್ ಆಹಾರ ಚಿಕಿತ್ಸೆ ಅಥವಾ ಜೀವನ ಶೈಲಿ ಬದಲಾವಣೆ ಅಂತಂತಂದರೆ ಅದಕ್ಕಿಂತ ಮೀರಿರುವಂಥದ್ದು. ಇಲ್ಲಿ ಆಹಾರವೇ ಔಷಧ. ಸೊ ನಮ್ಮ ಅಡುಗೆ ಮನೆಯೇ ನಮ್ಮ ಔಷಧಾಲಯ. ಬಹಳ ಹಿಂದಿನ ಕಾಲದಲ್ಲಿ ಈ ಶುಗರ್ ಅನ್ನೋದು, BP ಅನ್ನೋದೆಲ್ಲ ಬಹಳ ವಿರಳ. ಅಂದರೆ 100 ಜನರಲ್ಲಿ ಒಬ್ರಿಗೆ ಕೇಳ್ತಾ ಇದ್ವಿ ಅಂತ ಅನ್ಸುತ್ತೆ. ಬಟ್ ಈಗ ಚಿಕ್ಕ ಮಕ್ಕಳು, ವಯಸ್ಸಿನ ಅಂತರ, ವಯಸ್ಸಿನ ವ್ಯತ್ಯಾಸ ಕೂಡ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಶುಗರ್, BP, ಗ್ಯಾಸ್ಟ್ರಿಕ್ ಇದೆಲ್ಲ ಕೇಳ್ತಾನೆ ಇರ್ತೀವಿ. ಸೊ ಯಾಕೆ ನಮ್ಮ ಲೈಫ್ ಸ್ಟೈಲೇ ಅದಕ್ಕೆ ಕಾರಣ ಅಂತ ಅನ್ಸುತ್ತಾ? ಇದೆಲ್ಲ ಜೀವನ ಶೈಲಿಯ ಕಾಯಿಲೆಗಳು. ಇದು ಕಾಯಿಲೆಗಳೆಲ್ಲ, ಇದು ಜೀವರಸಾಯನ ಕ್ರಿಯೆಗಳ ಏರುಪೇರಾಗಿರುವಂಥದ್ದು. ಉದಾಹರಣೆಗೆ ನೋಡಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಅನ್ನ ತಿನ್ನೋ ದೇಶ ಭಾರತ, ಅತಿ ಹೆಚ್ಚು ಡಯಾಬಿಟಿಸ್ ಇರೋದು ಭಾರತದಲ್ಲಿ. ಹಾಗೆ ಚೈನಾ ಸಹ. ಸೊ ಭಾರತದಲ್ಲಿ ಅತಿ ಹೆಚ್ಚು ಅನ್ನ ತಿನ್ನೋ ರಾಜ್ಯ ಆಂಧ್ರ ಪ್ರದೇಶ, ಮತ್ತು ಅತಿ ಹೆಚ್ಚು ಡಯಾಬಿಟಿಸ್ ಇರೋದು ಆಂಧ್ರ ಪ್ರದೇಶದಲ್ಲಿ. ಹಾಗೆ ತಮಿಳುನಾಡು ಎರಡನೇ ಅತಿ ಹೆಚ್ಚು ಅನ್ನ ತಿನ್ನೋ ರಾಜ್ಯ ತಮಿಳುನಾಡು, ಎರಡನೇ ಅತಿ ಹೆಚ್ಚು ಡಯಾಬಿಟಿಸ್ ಇರೋದು ತಮಿಳುನಾಡು. ಸೊ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ದಕ್ಷಿಣ ಕರ್ನಾಟಕ, ಅದರಲ್ಲೂ ಬೆಂಗಳೂರು, ಇಡೀ ಭಾರತದಲ್ಲಿ ಅತಿ ಹೆಚ್ಚು ಡಯಾಬಿಟಿಸ್ ಇರುವಂಥದ್ದು. ಸೊ ನಮ್ಮ ಜೀವನ ಶೈಲಿ, ವಿಶೇಷವಾಗಿ ಅದು ಅತಿ ಹೆಚ್ಚಾಗಿರೋ ಅನ್ನ ಆಗಿರಬಹುದು, ಅಥವಾ ಅತಿ ಹೆಚ್ಚು ಅಡುಗೆ ಎಣ್ಣೆ ಬಳಸ್ತಾ ಇದ್ದೀವಿ, ಕಾಲ್ನಡಿಗೆ ಕಳ್ಕೊಂಡಿದ್ದೀವಿ, ಬಿಸಿಲು ಬೆಳಕು ನಮ್ಮ ಬದುಕಿನ ಭಾಗ ಅಂತ ನಾವು ಭಾವಿಸ್ತಾ ಇಲ್ಲ. ಹೀಗಾಗಿ ನಮಗೆ ಡಯಾಬಿಟಿಸು, BP, ಗ್ಯಾಸ್ಟ್ರಿಕ್ಕು ಇವು ಅತಿ ಹೆಚ್ಚಾಗಿ ಇವತ್ತು ಬರ್ತಾ ಇದೆ ಮನುಷ್ಯ. ಬೆಳಗ್ಗೆಯಿಂದ ಸಂಜೆವರೆಗೂ AC ಯಲ್ಲೇ ಇದ್ದು ಕೆಲಸ ಮಾಡ್ತಿರ್ತಾರೆ, ಓಡಾಡೋದು ಕಡಿಮೆ, ಬೈಕ್ ಕಾರಲ್ಲೇ ಓಡಾಟ ನಡೆಸೋದು, ವಾಕಿಂಗ್ ಅನ್ನೋದು, ಆಮೇಲೆ ದೇಹವನ್ನ ದಂಡಿಸುವಂತ ಕೆಲಸಗಳು ಮಾಡೋದೇ ಕಡಿಮೆ ಜನ ಇತ್ತೀಚೆಗೆ.
ಅಲ್ವಾ? ಹೌದು ಹೌದು. ಕಾಲ್ನಡಿಗೆ ಅನ್ನೋದು ನಮ್ಮ ಬದುಕಿನ ಭಾಗನೇ ಆಗಬೇಕಾಗಿತ್ತು, ಅದು ಆಗಿತ್ತು. ಈಗ ನಾವು ಕಾಲ್ನಡಿಗೆ ಅಂದರೆ ಅವಮಾನ ಅನ್ನೋ ರೀತಿ ಭಾವಿಸ್ತಾ ಇದ್ದೀವಿ. ಸೊ ಬೆಳಗ್ಗೆ ಎದ್ದು ವಾಕಿಂಗ್ ಹೋದರೆ ಪರವಾಗಿಲ್ಲ, ಒಳ್ಳೆ ಅಭ್ಯಾಸ ಇದೆ ಅಂತಾರೆ. ಅದೇ ನೀವು 10 ಗಂಟೆಗೆ ಆಫೀಸಿಗೆ ನಡ್ಕೊಂಬನ್ನಿ, ಜನ ಕಂಜೂಸ್ ಅಂತಾರೆ. ಸೊ ಒಂದು ಕಾಲದಲ್ಲಿ 8-10 ಗಂಟೆಗಳ ಕಾಲ ನಾವು ಕಾಲ್ನಡಿಗೆ ಮಾಡ್ತಾ ಇದ್ವಿ. ಆದರೆ ಈಗ ಕಾಲ್ನಡಿಗೆಗೆ ಬರ್ತಾರೆ, ವಾಕಿಂಗ್ ಮಾಡಬೇಕಾ ಸರ್ ಅಂತ ಕೇಳ್ತಾರೆ. ಹೌದು, ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡೋದ್ರಿಂದ ನಮಗೆ ದೇಹ ರಕ್ತ ಪರಿಚಲನೆ ಆಗುತ್ತೆ, ದೇಹ ತೂಕ ನಿಯಂತ್ರಣ ಆಗುತ್ತೆ. ವಾಕಿಂಗ್ ಮಾಡಬೇಕು ಅಂದರೆ ಎಷ್ಟೊತ್ತು ಮಾಡಬೇಕು ಸರ್ ಅಂತ. ಸೊ ಒಂದು ಅರ್ಧ ಗಂಟೆ ಮಾಡಿ ಅಥವಾ 1 ಗಂಟೆ ಮಾಡಿ, ನಿಮ್ಮ ಶಕ್ತಿ ಹೇಗೆ ಸಾಧ್ಯನೋ ಶ್ರಮ ವಹಿಸಿ ಅತಿಯಾಗಿ ದಣಿವಾಗೋ ಥರ ಮಾಡಬೇಡಿ ಅಂದಾಗ ಯಾವಾಗ ಮಾಡಬೇಕು ಸರ್ ಅಂತ. ಅಂದರೆ ಕಾಲ್ನಡಿಗೆಯನ್ನು ನಾವು ಇವತ್ತು ಹೇಳ್ಕೊಡೋ ಮಟ್ಟಕ್ಕೆ ಬಂದಿದೆ. ನಡೆಯುತ್ತಿತ್ತು ಕಾಲು, ದುಡಿಯುತ್ತಿತ್ತು ಕೈ, ಲಕ್ಷ ಲಕ್ಷ ವರುಷಗಳ ಕಾಲ. ಆದರೆ ಈಗ ನಡೆಯುತ್ತಿಲ್ಲ ಕಾಲು, ದುಡಿಯುತ್ತಿಲ್ಲ ಕೈ, ಕುಳಿತು ಜೀವಿಸುವ ಜೀವಿಯಾಗಿಯವು ಎಲ್ಲ. ಅಂದರೆ ಕೂತ್ಕೊಂಡು ಬದುಕೋ ಜೀವಿಯಾಗಿ ನಾವು ಬದಲಾವಣೆ ಆಗಿದ್ದೀವಿ. ಎಲ್ಲ ದುರಂತಗಳಿಗೂ ಅದೇ ಕಾರಣ, ಅದು ಒಂದು ಬಹಳ ಮುಖ್ಯವಾದ ಕಾರಣ. ಜೊತೆಗೆ ಬಹಳಷ್ಟು ಜನಕ್ಕೆ ಯಾವುದೋ ಒಂದು ಕಾಯಿಲೆ ಇದ್ದಾಗ, ಅಂದರೆ ಶುಗರ್, BP ಈ ಥರದ್ದು ಏನೋ ಕಾಯಿಲೆಗಳಿದ್ದಾಗ ಸಾಕಷ್ಟು ಮಾತ್ರೆ ಔಷಧಿಗಳನ್ನು ತಗೊಳ್ತಿರ್ತಾರೆ. ಆದರೆ ಊಟದಲ್ಲಿ, ಆಹಾರ ಪದ್ಧತಿಯಲ್ಲಿ ಯಾವುದು ತಿನ್ನಬೇಕು, ಯಾವ್ದು ತಿನ್ನಬಾರ್ದು, ಯಾವ ರೀತಿ ಕಂಟ್ರೋಲಲ್ಲಿರಬೇಕು, ಅದು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಸೊ ಚಿಕ್ಕದಾಗಿ ಹೇಳೋದಾದರೆ, ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಅಂತ ಆದರೆ ಯಾವ ರೀತಿ ಆಹಾರ ಪದ್ಧತಿಯನ್ನು ಪಾಲನೆ ಮಾಡಬೇಕು? ಡಯಾಬಿಟಿಸ್ಗೆ ವರ್ಲ್ಡ್ ಬೆಸ್ಟ್ ನ್ಯಾಚುರೋಪತಿ ಪ್ಲಾನು ಈಗಲೂ ವರ್ಕಿಂಗಲ್ಲಿರುವಂಥದ್ದು, 100 ವರ್ಷಗಳಿಂದ ಅದು ಪ್ರೂವ್ ಆಗಿರುವಂಥದ್ದು 8x16 ಅವರ್ ಮೀಲ್ ಪ್ಲಾನ್ ಅಂತಾರೆ. 8x16 ಅವರ್ ಮೀಲ್ ಪ್ಲಾನ್ ಅಂತಂದರೆ ಹಗಲೊತ್ತು ನಮ್ಮ 2 ಊಟಗಳ ಮಧ್ಯೆ 8 ಗಂಟೆ ಖಾಲಿ ಜಾಗ ಕೊಡಬೇಕು. ಅಂದರೆ ನಮ್ಮ ಆಹಾರ ಸೇವನೆ, ಉದಾಹರಣೆಗೆ ಬೆಳಗ್ಗೆ ಒಂದು 10 ಅಥವಾ 11 ಗಂಟೆಗೆ ಊಟ ಮಾಡೋದಾದರೆ ಸಂಜೆ ಒಂದು 7 ಗಂಟೆಗೆ ನಾವು ಊಟ ಮಾಡಬೇಕು. ಅಂದರೆ ಹಗಲೊತ್ತು 8 ಗಂಟೆ ನಾವು ಗ್ಯಾಪ್ ಕೊಡಬೇಕು. ಅದೇ ರಾತ್ರಿ ಹೊತ್ತು 16 ಗಂಟೆ ನಾವು ಗ್ಯಾಪ್ ಕೊಡಬೇಕು. ಅಂದರೆ 2 ಮೀಲ್ ಪ್ಯಾಟ್ರನ್ ಮಾಡಬೇಕು. ಬೆಳಗ್ಗೆ 10-11 ಗಂಟೆಗೆ ಒಂದು ಊಟ, ಸಾಯಂಕಾಲ 6-7 ಗಂಟೆಗೆ ಒಂದು ಊಟ. ವಿಶೇಷವಾಗಿ ಸಾಯಂಕಾಲದ ಊಟ ಸೂರ್ಯನ ಬೆಳಕಿನ ಜೊತೆ ನಮ್ಮ ಹೊಂದಾಣಿಕೆ ಇರಬೇಕು. ತುಂಬ ಕತ್ಲಾದ ಮೇಲೆ, ರಾತ್ರಿ ಲೇಟ್ ಆದಮೇಲೆ ಊಟ ಮಾಡಿದ್ರೆ ಗ್ಲೂಕೋಸ್ ಲೆವೆಲ್ ಡೌನ್ ಆಗಲ್ಲ, ಇನ್ಸುಲಿನ್ ಕೊಟ್ಟರೂ ಡೌನ್ ಆಗಲ್ಲ. ಯಾಕೆ ಅಂತಂದರೆ ನಮ್ಮ ಗ್ಲೂಕೋಸ್ ರಕ್ತಕ್ಕೆ ಸೇರೋ ಒಂದು ಇದೇನಿದೆ, ಜೀವಕೋಶಗಳಿಗೆ ಸೇರೋ ವಿಧಾನ ಏನಿದೆ, ಗ್ಲೂಕೋಸ್ ಅಬ್ಸಾರ್ಪ್ಷನ್ಗೂ ಸೂರ್ಯನ ಬೆಳಕಿಗೂ ನೇರವಾಗಿ ಸಂಬಂಧ ಇದೆ. ಸೊ ಸೂರ್ಯನ ಬೆಳಕು, ಬಿಸಿಲಿಂದ ವಂಚಿತರಾಗಿರೋದೇ ಇವತ್ತು ಡಯಾಬಿಟಿಸ್ಗೆ ಮುಖ್ಯವಾದ ಕಾರಣ. ಸೂರ್ಯನ ಬೆಳಕನ್ನು, ಬಿಸಿಲನ್ನು ಬರೀ ವಿಟಮಿನ್ ಡಿಗೆ ಅಷ್ಟೇ ನಾವು ಹೊಂದಾಣಿಕೆ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಸೂರ್ಯನ ಬೆಳಕು, ಬಿಸಿಲಿಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ. ಹೀಗಾಗಿ 2 ಹೊತ್ತು ಊಟ, ಬೆಳಗ್ಗೆ ಸಂಜೆ. ಸೊ ಔಷಧಿಗಳೇನಾದರೂ ಇದ್ದರೆ ಊಟದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳೋದು. ಊಟದ ಜೊತೆ ವಿಶೇಷವಾಗಿ ಹಸಿ ತರಕಾರಿಗಳ ಸೇವನೆ ಮಾಡಬೇಕು. ಅದರಲ್ಲೂ ಸೌತೆಕಾಯಿ, ನೌಕೋಲು, ಈರುಳ್ಳಿ, ಮೂಲಂಗಿ, ಆಮೇಲೆ ಗ್ಲೂಕೋಸ್ ಲೆವೆಲ್ ಏನಾದರೂ 200ಕ್ಕಿಂತ ಕಡಿಮೆ ಇದ್ದಾಗ ಕ್ಯಾರೆಟು ಸೇವಿಸ್ಬೋದು. ಬಟ್ ವಿಶೇಷವಾಗಿ ಕೆಲವು ತರಕಾರಿಗಳು ತೊಗೋಬಾರ್ದು. ಬೀಟ್ರೂಟ್ ತೊಗೋಬಾರ್ದು, ದಂಟಿನ ಸೊಪ್ಪು ತೊಗೋಬಾರ್ದು, ಆಮೇಲೆ ಸಿಹಿ ಗುಂಬಳಕಾಯಿ, ಗೆಣಸುಗಡ್ಡೆ, ಈ 4-5 ತರಕಾರಿಗಳನ್ನು ಬಿಟ್ಟು, ಆಮೇಲೆ ಶುಗರ್ ಲೆವೆಲ್ 130ಕ್ಕಿಂತ ಜಾಸ್ತಿ ಇದ್ದರೆ ಹಣ್ಣುಗಳ ಸೇವನೆ ಕೆಲವು ದಿನಗಳ ಕಾಲ ನಿಲ್ಲಿಸಬೇಕು. ಮತ್ತು ಉಪ್ಪು, ಎಣ್ಣೆನ ನಾವು ಸ್ವಲ್ಪ ನಿಯಂತ್ರಣ ಮಾಡಿದ್ರೆ ಯಾವ ಡಯಾಬಿಟಿಸು ನಮ್ಮ ಬಾಡಿಯಲ್ಲಿರಲ್ಲ. ಸೊ ಡಯಾಬಿಟಿಸ್ ಕಾಯಿಲೆನೇ ಅಲ್ಲ, ಅದು ಜೀವನ ಶೈಲಿಯ ವ್ಯತ್ಯಯ. ಒಂದು ಚೂರು ಇನ್ಸುಲಿನ್ ವೇರಿ ಆಗಿರುತ್ತೆ. ಎಷ್ಟೋ ಸರಿ ಇನ್ಸುಲಿನ್ ಇರುತ್ತೆ, ಆದರೆ ಜೀವಕೋಶಗಳು ಇನ್ಸುಲಿನ್ನ ರಿಜೆಕ್ಟ್ ಮಾಡ್ತಾ ಇರುತ್ತೆ. ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಾರೆ. ಕಾರಣ ಇಷ್ಟೇ, ನಾವು ತಗೊಳ್ಳೋ ಆಹಾರಗಳಿಂದ ಉತ್ಪತ್ತಿಯಾಗೋ ಕಫಯುಕ್ತ ಅಂಟು ಪದಾರ್ಥ ಜೀವಕೋಶ ಪೊರೆಗೆ ಅಂಟ್ಕೊಂಡಾಗ ಜೀವಕೋಶ ಪೊರೆ ಇನ್ಸುಲಿನ್ನೇ ಸ್ವೀಕಾರ ಮಾಡಲ್ಲ. ಸೊ ಸ್ವಲ್ಪ ಆಹಾರದಲ್ಲಿ ಬದಲಾವಣೆ ಮಾಡಿ ದಿನಕ್ಕೆ 2 ಹೊತ್ತು ಊಟ, ಊಟದ ಜೊತೆ ಔಷಧಿಗಳಿದ್ದರೆ ತೊಗೊಳ್ಳಿ. ಬಟ್ ಸಲಾಡ್ ಭಾಳ ಇಂಪಾರ್ಟೆಂಟು. ತುಂಬ ಹಶ್ವಾದರೆ ಮಧ್ಯಾಹ್ನ ಸಲಾಡ್ ತೊಗೋಬೋದು, ಅಥವಾ ರಾಗಿ ಗಂಜಿ ತೊಗೋಬೋದು. ಅಥವಾ ಬೆಳಗ್ಗೆನೂ ತುಂಬ ಹಶ್ವಾಯಿತು ಅಂತನ್ಸಿದ್ರೆ ಸಲಾಡ್ ಅಥವಾ ರಾಗಿ ಗಂಜಿ ಬೆಳಗ್ಗೆ 8 ಗಂಟೆಗೆ ತೊಗೊಂಡು, ಬೇಸಿಕಲಿ 2 ಹೊತ್ತು ಊಟ ಮುಖ್ಯವಾಗಿ ನಾವು ಮಾಡೋದಾದರೆ ಯಾವ ಡಯಾಬಿಟೀಸು ನಮ್ಮಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಮಂದಿ ನಿಮ್ಮ ಬಳಿ ಬಂದು ಚಿಕಿತ್ಸೆ ತಗೊಂಡಿರುವಂಥವ್ರು, ಸುಮಾರು 400-500 ಶುಗರ್ ಲೆವೆಲ್ ಇರೋರಿಗೆಲ್ರಿಗೂ ಕೂಡ ಒಂದು ಹಂತದವರೆಗೂ ಕಡಿಮೆ ಆಗಿದೆ ಅನ್ನೋದು, ಆ ಥರದ ಪೇಷಂಟ್ಗಳು ಭಾಳಷ್ಟು ಜನ ನಿಮ್ಮ ಹತ್ರ ಭಾಳಷ್ಟು ಜನ ಬಂದಿದ್ದಾರೆ. ಭಾಳಷ್ಟು ಜನ ನಾವು ನೋಡ್ತಾ ಇರ್ತೀವಿ. ಒಂದು ವಿಶೇಷವಾಗಿ ಜೀವಮಾನದಲ್ಲೇ ಮರೆಯೋಕ್ಕಾಗದೇ ಇರುವಂಥದ್ದು, ಒಬ್ಬರು ಬಂದರು. ಆಲ್ಮೋಸ್ಟ್ ಅವರಿಗೆ ಶುಗರ್ ಲೆವೆಲ್ಲು ಪ್ರತಿ ಸರಿನೂ ಬೆಳಗ್ಗೆ ಆದರೆ ಲೋ ಶುಗರ್ 50-60ಕ್ಕೆ ಬರ್ತಾ ಇತ್ತು, ಮಧ್ಯಾಹ್ನ ಆದರೆ 350-400ಕ್ಕೆ ಹೋಗ್ತಾ ಇತ್ತು. ಆಲ್ಮೋಸ್ಟ್ ಅವ್ರು 180 ಯೂನಿಟ್ ಇನ್ಸುಲಿನ್ ತೊಗೊತಾ ಇದ್ದರು. ಬೆಳಗ್ಗೆ 60 ಯೂನಿಟು, ಮಧ್ಯಾಹ್ನ 60 ಯೂನಿಟ್, ರಾತ್ರಿ 60 ಯೂನಿಟು. ಅಷ್ಟು ತೊಗೊಂಡ್ರೂ ಶುಗರ್ ಫ್ಲಕ್ಚುಯೇಷನ್ಸ್ ಆಗಿ ಅವ್ರಿಗೆ ನಿಲ್ಲಕ್ಕಾಗದೆ, ನಡೆಯೋಕ್ಕಾಗದೆ, ಮನೆಯಲ್ಲೇ ವೀಲ್ ಚೇರಲ್ಲಿ ಬದುಕ್ತಾ ಇದ್ರು ಅವರು. ಅಂಥ ಕಂಡೀಷನ್ ಸಹ 2 ಮೀಲ್ ಪ್ಯಾಟ್ರನ್, 8x16 ಅವರ್ ಮೀಲ್ ಪ್ಲಾನ್, ವರ್ಲ್ಡ್ ಬೆಸ್ಟ್ ಫೇಮಸ್ ಪ್ಲಾನ್ ಅದು. 8x16 ಅವರ್ ಮೀಲ್ ಪ್ಲಾನ್ ಅಂತಂದು 2 ಹೊತ್ತು ಊಟ, ಆ ಊಟದ ಜೊತೆಗೆ ತರಕಾರಿಗಳು, ಊಟದ ಜೊತೆಗೆ ಇನ್ಸುಲಿನ್ ತೊಗೊಳ್ಳಿ ಅಂತಂದ್ವಿ. ಆಮೇಲೆ ಅವರೇ ಕಂಟ್ರೋಲ್ ಮಾಡಿಕೊಂಡ್ರು. ಎಷ್ಟು ಬದಲಾವಣೆ ಆಯಿತು ಅಂದರೆ 1 ತಿಂಗಳಲ್ಲಿ 60 ಯೂನಿಟಿಗೆ ಬಂದರು.
180 ಯೂನಿಟಿಂದ 60 ಯೂನಿಟಿಗೆ ಬಂದರು. ಆಮೇಲೆ ವೀಲ್ ಚೇರ್ ತೆಗೆದಾಕಿದ್ರು, ವಾಕಿಂಗ್ ಮಾಡೋಕ್ಕೆ ಸಾಧ್ಯ ಆಯಿತು, 2 ಕಿಲೋಮೀಟ್ರ್ ವಾಕಿಂಗ್ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಆಮೇಲೆ ಅವ್ರ ಮನೆ ದೇವರು ಮುಡುಕುತೊರೆಗೆ ಹೋಗಿ 4 ಮೆಟ್ಲು ಹತ್ತಾಕಾಗದೆ ಹತ್ಕೊಂಡು ವಾಪಸ್ ಬಂದಿದ್ದವರು 3 ತಿಂಗಳ ನಂತರ ಮುಡುಕುತೊರೆ ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡ್ಕೊಂಬಂದರು. ಸೊ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು. ಯಾಕೆ ಅಂತಂದರೆ ನಾವು ಏನು ಆಹಾರ ಕೊಡ್ತೀವಿ ಆ ಆಹಾರದ ಪ್ರಕಾರ ನಮ್ಮ ದೇಹ ಕೆಲಸ ಮಾಡುತ್ತೆ. ಸರಿಯಾಗಿರೋ ಆಹಾರ ಕೊಟ್ಟರೆ ಸರಿಯಾಗಿ ಕೆಲಸ ಮಾಡುತ್ತೆ, ಸರಿಯಾಗಿಲ್ಲದೆ ಇರೋದು ಕೊಟ್ಟರೆ ಅದು ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ. ನೀವು ಕೂಡ ಒಂದು ನೈಸರ್ಗಿಕ ವಾತಾವರಣದಲ್ಲೇ ಈ ಒಂದು ಚಿಕಿತ್ಸೆಯನ್ನು ಕೊಡುವಂಥದ್ದು, ನಿಮ್ಮದೇ ಒಂದು ಜಾಗದಲ್ಲಿ ಮರ ಗಿಡಗಳನ್ನು ಬೆಳೆದಿದ್ದೀರಾ, ಅದರ ನಡುವೆ ಒಂದು ರೀತಿಯ ಚಿಕಿತ್ಸೆಯನ್ನು ಕೊಡ್ತೀರಾ. ಸೊ ಅದರ ಬಗ್ಗೆ ಹೇಳೋದಾದ್ರೆ ಅಲ್ಲೇ ಬಂದು ಉಳ್ಕೊಂಡು ಚಿಕಿತ್ಸೆ ತಗೊಳ್ಳುವಂಥ ಅವಕಾಶ ಇದೆಯಾ? ಹೌದು, ಅಲ್ಲೇ ಬಂದು ಚಿಕಿತ್ಸೆ ಉಳ್ಕೋಬೋದು. ಜೀವ ಸಂಜೀವನ ಅನ್ನೋದು ಚಿಕಿತ್ಸಾ ಪದ್ಧತಿ ಅಲ್ಲ, ಅದು ಬದುಕಿನ ಶೈಲಿಯನ್ನು ರೂಪಿಸುವಂಥದ್ದು. ಅದ್ರ ಬಗ್ಗೆ ಕಾಯಿಲೆಗಳು ಬರದೇ ಇರೋ ಥರ ನಮ್ಮ ಬದುಕಿನ ಶೈಲಿ ಹೇಗೆ ಇದು ಮಾಡ್ಕೊಳ್ಳೋವಂಥದ್ದು, ಅದಕ್ಕೆ ಪ್ರಿವೆಂಟಿವ್ ಹೆಲ್ತ್ ಎಜುಕೇಷನ್ ಅಂತಾರೆ, ಅಥವಾ ಪ್ರಿವೆಂಟಿವ್ ನ್ಯೂಟ್ರಿಷನ್ ಎಜುಕೇಷನ್. ಬೇಸಿಕಲಿ ನಾವು ಕಲಿಸುವಂಥದ್ದು ಪ್ರಿವೆಂಟಿವ್ ಹೆಲ್ತ್ ಎಜುಕೇಷನ್. ಪ್ರಿವೆನ್ಷನ್ ಅಂತಂದರೆ 3 ರೀತಿಯಲ್ಲಿ ಪ್ರಿವೆನ್ಷನ್ ಮಾಡ್ಬೋದು. ಒಂದು ಪ್ರೈಮರಿ ಪ್ರಿವೆನ್ಷನ್, ಸೊ ಬಹಳ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಎಲ್ಲ ಜೀವಿಗಳು ಪ್ರೈಮರಿ ಪ್ರಿವೆನ್ಷನ್ ವಿಧಾನದಲ್ಲಿ ಬದುಕುತ್ತೆ. ಅವುಗಳಿಗೆ ಯಾವ ಸಮಸ್ಯೆಗಳು ಇಲ್ಲ, ಓವರ್ ವೆಯ್ಟ್ ಇಲ್ಲ, ಡಯಾಬಿಟಿಸ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ಸ್ ಇಲ್ಲ, BP ಇಲ್ಲ, ಗ್ಯಾಸ್ಟ್ರಿಕ್ ಇಲ್ಲ, ಮಲಬದ್ಧತೆ ಇಲ್ಲ, ನಿದ್ರಾಹೀನತೆ ಇಲ್ಲ. ಯಾಕೆಂದರೆ ಅವರು ಪ್ರೈಮರಿ ಪ್ರಿವೆನ್ಷನ್ ಮಾಡುತ್ತದು. ಸೊ ಅದಕ್ಕೆ ಈವನ್ ಕೆಮ್ಮು ಕಫ ಕರೋನಾನೂ ಇಲ್ಲ ಅವುಗಳಿಗೆ. ನಮ್ಮ ಜೊತೆಯಲ್ಲೇ ಬದುಕ್ತಾ ಇರೋ ನಾಯಿಗಳು, ಹಸುಗಳು, ಕುರಿಗಳಿಗೂ ಕೆಮ್ಮು ಕರೋನಾ ಬರಲಿಲ್ಲ ನೋಡಿ, ಯಾಕೆಂದರೆ ಅದು ಪ್ರೈಮರಿ ಪ್ರಿವೆನ್ಷನ್. ಸೊ ನಮ್ಮಲ್ಲಿ ಪ್ರೈಮರಿ ಪ್ರಿವೆನ್ಷನ್ ಹೇಗೆ ಅಂತ ಹೇಳ್ಕೊಡ್ತಾ ಹೋಗ್ತೀವಿ. ಅಂದರೆ ನಮ್ಮ ಆಹಾರ ಜೀವನ ಶೈಲಿ ಮೂಲಕ, ಅಂದರೆ ಹಣ್ಣುಗಳ ಸೇವನೆ ಹೇಗೆ ಮಾಡಬೇಕು, ತರಕಾರಿಗಳ ಸೇವನೆ ಹೇಗೆ ಮಾಡಬೇಕು, ಉಪ್ಪು ನಮಗೆ ಬೇಕೇ ಬೇಕು, ಒಂದು 5 ಗ್ರಾಮಲ್ಲಿ ಹೇಗೆ ನಿಯಂತ್ರಣ ಮಾಡುವಂಥದ್ದು, ಅಡುಗೆ ಎಣ್ಣೆ ಬೇಕು ಹೇಗೆ ಒಂದು 15ರಿಂದ 20 ml ಸರಾಸರಿ ಇಟ್ಕೊಳ್ಳೋವಂಥದ್ದು. ಹೀಗೆ ಆಹಾರದಲ್ಲಿ ರುಚಿನೂ ಇರಬೇಕು, ಆರೋಗ್ಯನೂ ಬೇಕು, ಆಹಾರದಲ್ಲಿ ಖುಷಿ ಆಗಬೇಕು, ದೇಹದ ಬೆಳವಣಿಗೆನೂ ಬೇಕು, ಶಕ್ತಿನೂ ಬೇಕು. ಹೀಗೆ ಹೇಗೆ ಮಾಡೋದು ಅಂತ ನಾವು ಪ್ರೈಮರಿ ಪ್ರಿವೆನ್ಷನ್ ಮಾಡ್ತೀವಿ. ಕೆಲವರು ಸೆಕೆಂಡ್ರಿ ಪ್ರಿವೆನ್ಷನ್ ಅಂತ ಬರ್ತಾರೆ. ಉದಾಹರಣೆಗೆ ಓವರ್ ವೆಯ್ಟ್ ಆಗಿರ್ತಾರೆ, ಮತ್ತೆ ಕಾಂಪ್ಲಿಕೇಶನ್ ಆಗಬಾರ್ದು. ಡಯಾಬಿಟೀಸ್ ಬಂದಿರುತ್ತೆ, ಮತ್ತೆ ಕಾಂಪ್ಲಿಕೇಶನ್ ಆಗಬಾರ್ದು. ಅಥವಾ BP ಬಂದಿರುತ್ತೆ, ಗ್ಯಾಸ್ಟ್ರಿಕ್ ಬಂದಿರುತ್ತೆ, ಅದು ಫರ್ದರ್ ಕಾಂಪ್ಲಿಕೇಶನ್ಸ್ ಆಗದೆ ಇರೋ ಥರ ಸೆಕೆಂಡ್ರಿ ಪ್ರಿವೆನ್ಷನ್. ಅಂದರೆ 2ನೇ ಹಂತದಿಂದ ಮತ್ತೆ ವಾಪಸ್ ಬರೋವಂಥದ್ದು, ಕಾಂಪ್ಲಿಕೇಶನ್ ಇಲ್ಲದೆ. ಕೆಲವರು ಟರ್ಷರಿ ಪ್ರಿವೆನ್ಷನ್ ಅಂತ ಬರ್ತಾರೆ, 3ನೇ ಹಂತದ ನಿವಾರಣೆ ಅಂತ ಬರ್ತಾರೆ. ಹೇಗೆ ಅಂದರೆ ಅವರಿಗೆ ಡಯಾಬಿಟೀಸ್ ಬಂದಿರುತ್ತೆ, ಗೊತ್ತಿರಲ್ಲ, ಹಾರ್ಟ್ ಪ್ರಾಬ್ಲಮ್ಸ್ ಆಗೋಗಿರುತ್ತೆ, ಸ್ಟಂಟ್ ಹಾಕಿರ್ತಾರೆ ಅಥವಾ ಬೈಪಾಸ್ ಮಾಡಿರ್ತಾರೆ, ಮತ್ತೆ ಕಾಯಿಲೆಗಳು ರಿಪೀಟ್ ಆಗಬಾರ್ದು, ಮತ್ತೆ ಸ್ಟಂಟ್ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಹೀಗೆ ಟರ್ಷರಿ ಪ್ರಿವೆನ್ಷನ್ನು ಇದೆ. ಸೊ ನಮ್ಮ ಜೀವನದ ಪ್ರತಿ ಹಂತದಲ್ಲೂ ನಾವು ಪ್ರಿವೆನ್ಷನ್ ಅಂತ ಮಾಡ್ತಾ ಹೋಗ್ಬೋದು. ಪ್ರೈಮರಿ ಪ್ರಿವೆನ್ಷನ್ ಪ್ರಾಥಮಿಕ, 2ನೇ ಹಂತದ, 3ನೇ ಹಂತದ. ಸೊ ನಿಮ್ಮ ಜೀವ ಸಂಜೀವಿನಿ ಅನ್ನೋ ಒಂದು ಸಂಸ್ಥೆಯ ಮೂಲಕ ನೀವು ಜನರಿಗೆ ಹೆಲ್ತ್ ಎಜುಕೇಷನ್ನ ಕೊಡ್ತಾ ಇದ್ದೀರಾ. ಸೊ ಮಾತ್ರೆ, ಅದು ಔಷಧಿ ಎಲ್ಲವನ್ನ ಬಿಟ್ಟು ನಮ್ಮ ಆಹಾರ ಪದ್ಧತಿಯ ಮೂಲಕ ನಾವು ಹೇಗೆ ಆರೋಗ್ಯವಾಗಿರಬೇಕು ಅನ್ನೋದನ್ನ ನೀವು ಹೇಳ್ಕೊಡುವಂಥದ್ದು. ಸೊ ಏನೆಲ್ಲ ಬೆಳೆದಿದ್ದೀರಾ ನಿಮ್ಮ ಜಾಗದಲ್ಲಿ? ಸೊ ನಮ್ಮಲ್ಲಿ ವಿಶೇಷವಾಗಿ ರಾಸಾಯನಿಕಗಳಿಲ್ಲದೆ, ನಾವು ಔಷಧಿಗಳಿಲ್ಲದೆ ನಾವು ಬೆಳೀತಾ ಇರೋ ಒಂದು ಔಷಧಿ ಒಂದು ಪ್ರದೇಶ ಅದು. ಅಲ್ಲಿ ದನಕರುಗಳು ಸಹ ಇಲ್ಲ, ಅಲ್ಲಿ ಬಹಳಷ್ಟು ನೈಸರ್ಗಿಕವಾಗಿ ಮರ ಗಿಡಗಳು ಬೆಳೀತಾ ಇದೆ. ವಿಶೇಷವಾಗಿ ರಾಸಾಯನಿಕ ಮುಕ್ತ ಪ್ರದೇಶ ನಮ್ಮಲ್ಲಿ. ಯಾವ ಹಣ್ಣುಗಳನ್ನು, ಇವನ್ ಮಾವಿನ ಹಣ್ಣು ಬೆಳೀತಾ ಇದ್ದೀವಿ, ಯಾವ ಕೆಮಿಕಲ್ಸು ಇಲ್ಲ, ಫರ್ಟಿಲೈಸರ್ಸು ಇಲ್ಲ. ಒಟ್ಟಾರೆ ನಮ್ಮ ಆಹಾರವನ್ನು 4-6 ಹಂತಗಳಲ್ಲಿ ನಾಶ ಪ್ರಕ್ರಿಯೆ ನಡೀತಾ ಇದೆ. ಸಾಮಾನ್ಯವಾಗಿ ಬಿತ್ತನೆ ಬೀಜದಲ್ಲಿ ನಾಶ ಆಗ್ತಾ ಇದೆ, ಔಷಧಿಗಳು ಸಿಂಪಡಣೆ ಮಾಡಿ ಬೆಳೆಯೋ ವಿಧಾನದಲ್ಲಿ ನಾಶ ಆಗ್ತಾ ಇದೆ, ಅದನ್ನು ಸಂಸ್ಕರಣೆ ಮಾಡಿ ಪಾಲಿಷ್ ಮಾಡಿ ನಾಶ ಆಗ್ತಾ ಇದೆ, ಅದನ್ನು ಸಿದ್ಧಪಡಿಸೋ ವಿಧಾನದಲ್ಲಿ ಅತಿಯಾಗಿ ಬೇಯಿಸಿ ನಾಶ ಆಗ್ತಾ ಇದೆ, ತಿನ್ನುವ ವಿಧಾನದಲ್ಲಿ ನಾಶ ಆಗ್ತಾ ಇದೆ. ಈ 5 ಹಂತಗಳಲ್ಲಿ ಆಹಾರವನ್ನು ನಾಶ ಆಗ್ತಾ ಇರೋದರಿಂದ ಇವತ್ತು ಮನುಷ್ಯ ಕಾಯಿಲೆಗಳಿಗೆ ಸಿಕ್ಕಾಕೊಂಡಿರುವಂಥದ್ದು. ಇಲ್ಲಿ 5 ಹಂತಗಳಲ್ಲಿ ನಾವು ಹೇಗೆ ಎಚ್ಚರಿಕೆಗಳನ್ನು ವಹಿಸಬೇಕು. ಆಹಾರ ಅಂತಂದರೆ ಅದು ಅಮೃತಕ್ಕೆ ಸಮಾನ, ಅದು ಕೇವಲ ನಮಗೆ ಶಕ್ತಿ ಅಲ್ಲ, ಅದು ಆಯಸ್ಸು ಕೊಡೋ ಒಂದು ಬದುಕಿನ ಅಂಶ. ಅದು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಹೋಗ್ತೀವಿ, ಕಲಿಸ್ತಾ ಹೋಗ್ತೀವಿ. ಸೊ ವಿಶೇಷ ಏನಂದ್ರೆ ಕವಿತೆಗಳ ಮೂಲಕ ನೀವು ಆರೋಗ್ಯದ ಬಗ್ಗೆ ಸಲಹೆಗಳನ್ನು ಕೊಡ್ತೀರಾ, ಹೆಲ್ತ್ ಎಜುಕೇಶನ್ ಕೊಡ್ತೀರಾ, ಅದು ಯಾವ ರೀತಿಯಲ್ಲಿ? ಸೊ ಅದು ಬೇಗ ಅಟ್ರಾಕ್ಷನ್ ಆಗುತ್ತೆ, ನಾವು ಹೇಳೋದನ್ನ ಹೆಚ್ಚು ಅವ್ರ ಮನಸ್ಸಲ್ಲಿ ಉಳಿತಾ ಹೋಗುತ್ತೆ. ಈಗ ನೋಡಿ, ಮನುಷ್ಯ ಬರೀ ಕಾಯಿಲೆಗಳು ಅಷ್ಟೇ ಅಲ್ಲ, ಮನುಷ್ಯನಿಗೆ ಅಕಾಲ ಮುಪ್ಪು ಬಂದಿದೆ. ಸೊ ಮನುಷ್ಯನ ಆಯಸ್ಸು ಸಹಜವಾಗಿ ಹೇಳೋದಾದರೆ ನ್ಯಾಚುರಲ್ ಲೈಫ್ ಸ್ಪ್ಯಾನ್ 300 ವರ್ಷ ಮನುಷ್ಯನ. ಅದನ್ನು ಒಂದು ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಸೊ ಇರಲಿ, 100 ವರ್ಷ ಆದರೂ ಇದೆಯಲ್ಲ, ಆದರೆ 30 ವರ್ಷಕ್ಕೆ BP ಡಯಾಬಿಟಿಸ್ ಬರ್ತಾ ಇದೆ. ಅಷ್ಟೇ ಅಲ್ಲ, ಬರೀ ಕಾಯಿಲೆಗಳಷ್ಟೇ ಅಲ್ಲ, ಜೀವ ಜಗತ್ತಿನ ಶ್ರೇಷ್ಠನಾದ ಜೀವಿ ಮನುಷ್ಯ. ಬೇರೆ ಯಾವ ಜೀವಿಗಳಿಗೂ ಇಲ್ಲದೆ ಇರೋ ಬುದ್ಧಿ ಇದೆ, ನೆನಪಿನ ಶಕ್ತಿ ಇದೆ, ಜ್ಞಾನ ಇದೆ. ಆದರೆ ನಮ್ಮ ಬದುಕಿನ ಸ್ಥಿತಿ ಹೇಗಾಗಿದೆ, ಬರೀ ಕಾಯಿಲೆಗಳಿಂದ ಬಳಲ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಎಂಥ ದುರಂತ ಸ್ಥಿತಿಗೆ ಬಂದಿದ್ದೀವಿ ಅಂತಂದರೆ, ಹುಟ್ಟು ಮನೆಯಲ್ಲಿ ಸಾವು ಮನೆಯಲ್ಲಿ 4 ದಶಕಗಳ ಹಿಂದಿನ ಚಿತ್ರ. ಸೊ ನಮ್ಮ ಹುಟ್ಟು ಸಾವು ಎಲ್ಲಿತ್ತು? ಮನೆಯಲ್ಲಿತ್ತು. ಹುಟ್ಟು ಮನೆಯಲ್ಲಿ ಸಾವು ಮನೆಯಲ್ಲಿ 4 ದಶಕಗಳ ಹಿಂದಿನ ಚಿತ್ರ. ಆದರೆ ಈಗ ಹುಟ್ಟು ಆಸ್ಪತ್ರೆಯಲ್ಲಿ ಸಾವು ಆಸ್ಪತ್ರೆಯಲ್ಲಿ ಬದಲಾಗಿದೆ ಜೀವನ ಚಕ್ರ.
ಹುಟ್ಟಿಗೂ ಹಣವಿಲ್ಲ, ಸಾವಿಗೂ ಹಣವಿಲ್ಲ 4 ದಶಕಗಳ ಹಿಂದಿನ ಚಿತ್ರ. ಆದರೆ ಈಗ ಹುಟ್ಟಿಗೂ ಹಣ ಬೇಕು, ಸಾವಿಗೂ ಹಣ ಬೇಕು, ಬದಲಾಗಿದೆ ಜೀವನ ಚಕ್ರ. ಅಂದರೆ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಿದೆ, ನಮಗಿನ್ನೇನೂ ಆಗಿಲ್ಲ. ಸೊ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡಾಗ ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡಿಕೊಳ್ಳೋ ಸಾಮರ್ಥ್ಯ ನಮ್ಮ ದೇಹಕ್ಕಿದೆ. ನಾವು ಮಾಡ್ತೀವಿ ಅಂತಲ್ಲ, ಪ್ರತಿ ಮನುಷ್ಯನಿಗೂ ಆ ಸಾಮರ್ಥ್ಯ ಇದೆ. ಹೌದು. ನೀವು ಹಣ ಅಂತ ಹೇಳಿದ್ದಕ್ಕೆ ಇತ್ತೀಚೆಗೆ ಈ ಥರದ ಒಂದು ಟ್ರೀಟ್ಮೆಂಟ್ ಅಂದರೆ ಆಸ್ಪತ್ರೆಗೆ ಸಾವಿರಾರು ರೂಪಾಯಿ ಸುರಿತೀವಿ, ಮಾತ್ರೆ ಔಷಧಿಗಳು ಅಂತ. ಬಟ್ ಈ ಒಂದು ಆಹಾರ ಪದ್ಧತಿಯಲ್ಲಿ ಹಣದ ಅವಶ್ಯಕತೆ ಕೂಡ ಅಷ್ಟಾಗಿ ಬರೋದಿಲ್ಲ, ಭಾಳ ಕಡಿಮೆ. ಇಲ್ಲಿ ನಮ್ಮ ಆಹಾರನೇ ಔಷಧ, ನಮ್ಮ ಅಡುಗೆ ಮನೆಯೇ ಔಷಧಾಲಯ. ಸೊ ಹೀಗಾಗಿ ಯಾರು ಅದನ್ನು ಆಹಾರ ತಯಾರು ಮಾಡ್ತಾರೆ ಅವರೇ ಡಾಕ್ಟ್ರು. ತೀರಾ ಬೇಕಾಗಿದೆ, ಮನೆ ಮನೆಗೂ ಈ ಒಂದು ಶಿಕ್ಷಣ ಬೇಕಾಗಿದೆ. ವಿಶೇಷವಾಗಿ ನಮ್ಮ ಔಷಧೀಯ ವ್ಯವಸ್ಥೆ ಎಷ್ಟಿದೆ, ನಮ್ಮ ವೈದ್ಯಕೀಯ ವ್ಯವಸ್ಥೆ ಹೇಗಿದೆ, ಅಷ್ಟೇ ಪ್ರಾಮುಖ್ಯವಾದದ್ದು ಪ್ರಿವೆಂಟಿವ್ ಎಜುಕೇಷನ್. ಅಷ್ಟೇ ಪ್ರಾಮುಖ್ಯ. ಎಲ್ಲ ವಿಧಾನಗಳು ನಮಗೆ ಬೇಕು. ಹಾಗೆ ನಾವು ಆ ಕಾಯಿಲೆಗಳು ಬರದೇ ಇರೋ ಥರ ನಮ್ಮ ಬದುಕಿನ ವಿಧಾನನೂ ಶಿಕ್ಷಣನೂ ನಮ್ಗೆ ಬೇಕೇ ಬೇಕು. ನಮ್ಮ ಕಾಯಿಲೆಗೆ ಪರಿಹಾರ ನಮ್ಮಲ್ಲೇ ಇರುತ್ತೆ. ನಮ್ಮ ಜೀವನ ಶೈಲಿ ಸರಿ ಮಾಡಿಕೊಂಡು ನಮ್ಮ ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಂಡ್ರೆ ಕಾಯಿಲೆಗಳಿಂದ ದೂರ ಇರಬಹುದು. ಸೊ ನಾನು ಆವಾಗಲೇ ಹೇಳಿದೆ, ನೀವು MBBS ಮಾಡಿದ್ದಲ್ಲ, ಓದಿದ್ದಲ್ಲ, ಆದರೆ ಇಷ್ಟೆಲ್ಲ ವಿಚಾರಗಳನ್ನು ನೀವು ತಿಳ್ಕೊಂಡಿರುವಂಥದ್ದು. ಸೊ ಯಾವ ರೀತಿ ನೀವು ಇದರ ಬಗ್ಗೆ ಅಧ್ಯಯನ ಶುರು ಮಾಡಿದ್ರಿ? ಎಷ್ಟು ವರ್ಷಗಳ ಕಾಲ ಈ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀರಾ? ಈಗಲೂ ಮಾಡ್ತಾ ಇದ್ದೀರಾ? ಹೇಗೆ? ಆಲ್ಮೋಸ್ಟ್ 25 ವರ್ಷ 26 ವರ್ಷಗಳಿಂದ ನಾನು ಇದರಲ್ಲಿರುವಂಥದ್ದು. ಆದರೆ ತೀರಾ ಆಕಸ್ಮಿಕವಾಗಿ ಒಂದು ದಾರಿಗೆ ಬಂದವನು. ಸೊ ತೀರಾ ಚಿಕ್ಕ ವಯಸ್ಸಿನಲ್ಲೇ ನನಗೆ ಭಾಳಷ್ಟು ಕಾಯಿಲೆಗಳು ಬಂತು. 16 ವರ್ಷಕ್ಕೆ ನನಗೆ ವೀಸಿಂಗ್ ಬಂತು, ಕೆಮ್ಮು, ನೆಗಡಿ, ದಿನಕ್ಕೊಂದು 400-500 ಸೀನ್ ಬರ್ತಾಯಿತ್ತು, ಗಂಟಲು ನೋವು, ಪದೇ ಪದೇ ಕೆಮ್ಮು, ಪ್ರತಿನಿತ್ಯ ಔಷಧಿಗಳು. ಸೊ 18 ವರ್ಷ ಆಯಿತು. ಇಂಜಿನಿಯರಿಂಗ್ ಅಂತ ಮಂಡ್ಯದಲ್ಲಿ PS ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೇರಿದೆ. ಬಟ್ ಎಷ್ಟು ಸಮಸ್ಯೆಗಳು ಬಂದಿತ್ತು ಅಂತಂತಂದರೆ 2 ನೋಸ್ ಬ್ಲಾಕೇಜ್ ಆಗೋಗಿತ್ತು. ದಿನಪೂರ್ತಿ ಹಗಲು ರಾತ್ರಿ ಬಾಯಲ್ಲಿ ಉಸಿರಾಡಬೇಕಾಗಿತ್ತು. ಸೊ ಹಗಲು ರಾತ್ರಿ ಬಾಯಲ್ಲಿ ಉಸಿರಾಡಿ ಬೆಳಗ್ಗೆ ನಾನು ಎದ್ದಾಗ ಬದುಕೋದಕ್ಕೆ ಯಾವ ಆಸಕ್ತಿನೂ ನನ್ನಲ್ಲಿ ಉಳಿತಾ ಇರಲಿಲ್ಲ. ಪ್ರತಿದಿನ ಎದ್ದಾಗ ಒಂದೇ ಒಂದು, ನಾನು ಯಾಕೆ ಹುಟ್ಟಿರೋದು, ನಾನು ಯಾಕೆ ಬದುಕಿರೋದು? ಯಾಕೆಂದರೆ ಇಡೀ ರಾತ್ರಿ ಬಾಯಲ್ಲಿ ಉಸಿರಾಡಿದಾಗ ಬಹುಶಃ ಅದ್ರ ಕಷ್ಟ ಅವ್ರಿಗೆ ಗೊತ್ತು. ಸೊ ಆದರೆ ಓದಲೇಬೇಕಾಗಿತ್ತು, ಬೆಳಿಲೇಬೇಕಾಗಿತ್ತು. ಅದೊಂದು ನಮ್ಮ ತಾಯಿ ಅಷ್ಟು ನನ್ನನ್ನು ಆವರಿಸ್ಕೊಂಡಿದ್ರು. ನೀನು ಚೆನ್ನಾಗಿ ಓದ್ತೀಯಾ, ನೀನು ದೊಡ್ಡ ಆಫೀಸರ್ ಆಗ್ತೀಯಾ ಅಂತ ಹುಟ್ಟಿದಾಗಿಂದ ನನ್ನ ಬುದ್ಧಿ ಬಂದಾಗಿಂದ ಹೇಳ್ತಾ ಇದ್ದರು. ನನ್ನಲ್ಲೂ ಆ ಛಲ ಹಾಗೇ ರಕ್ತಗತವಾಗಿ ಆಗೋಗಿತ್ತದು. ಹೀಗಾಗಿ ಒಂದು 8 ಗಂಟೆವರೆಗೂ ತಲೆ ಕೆಡಿಸ್ಕೊಂಡಿರ್ತಾ ಇದ್ದೆ ಬೆಳಗ್ಗೆ. ಆಮೇಲೆ ಕಾಲೇಜ್ಗೆ ಓಡ್ತಾ ಇದ್ದೆ. ಸೊ ಮರ್ತೇ ಹೋಗ್ತಾ ಇತ್ತು. ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲೂ ಓದಿದೆ, ಹಗಲು ರಾತ್ರಿ ಓದಿದೆ. ಸೊ ಇಂಜಿನಿಯರಿಂಗಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಆಟೋಮೊಬೈಲ್ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ರ್ಯಾಂಕ್ ಬಂತು ನನಗೆ. ಸೊ 1987ನೇ ಇಸ್ವಿ, ಆಲ್ಮೋಸ್ಟು 87 ಡಿಸೆಂಬರ್ BE ಮುಗೀತು. ಸೊ ಅಷ್ಟೊತ್ತಿಗೆ ನನ್ನ ಕಾಯಿಲೆಗಳು ನನ್ನ ಜೀವನದಲ್ಲಿ ಬಂದುಬಿಟ್ಟಿತ್ತು. ಸೊ ಕಾಯಿಲೆಗಳು ಬಂದಿತ್ತು. ಅಂಡರ್ ವೆಯ್ಟ್ ಇದ್ದೆ, ಸಿವಿಯರ್ ಅಂಡರ್ ವೆಯ್ಟ್ ಇದ್ದೆ, 48 kg ಇದ್ದೆ. ಆಗ ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣ JMIT ಅಂತ ಇದೆ ಚಿತ್ರದುರ್ಗದಲ್ಲಿ, JM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಉಪನ್ಯಾಸಕನಾಗಿ ನಾನು ಸೇರಿಕೊಂಡೆ. ಅಲ್ಲಿ ತೀರಾ ಅಂಡರ್ ವೆಯ್ಟ್ ಇದ್ದಾಗ ಹೀಗೆ ಯಾರೋ ಸಜೆಸ್ಟ್ ಮಾಡಿದ್ರು, ಕೆಲವು ಟ್ರೀಟ್ಮೆಂಟ್ ತೊಗೊಳ್ಳಿ, ನಿಮಗೆ ವೆಯ್ಟ್ ಗೈನ್ ಆಗ್ತೀರಾ ಅಂತಂತಂದ್ರು. ಗೊತ್ತಿಲ್ಲದೆ ತೊಗೊಂಡೆ, ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಟ್ಬಿಟ್ರು ಅವರು. ಸೊ ಅದು ಏನಾಯಿತು ಅಂದರೆ ಸಿಕ್ಕಾಪಟ್ಟೆ ಹಶುವಾಗೋಕ್ಕೆ ಶುರುವಾಯಿತು. ಹಶು ಅಂದರೆ ತಡ್ಕೊಳಕ್ಕಾಗದೇ ಇರೋ ಹಶುವು. ದಿನಕ್ಕೇನಿಲ್ಲ ಅಂದರೂ ಬೆಳಗ್ಗೆ ಟಿಫನ್ಗೆ ಒಂದು 25 ಇಡ್ಲಿ ತಿಂತಾ ಇದ್ದೆ. ಅಷ್ಟು ತಿಂದು ಮಧ್ಯಾಹ್ನಕ್ಕೆ ಒಂದು 12-15 ಚಪಾತಿ ತಿನ್ನೋಷ್ಟು ಹಶುವಾಗೋಯ್ತು. ಪೂರಿ ಮಾಡಿದ್ರೆ 15-20 ಪೂರಿ. ಎಷ್ಟು ತಿಂದೆ ಅಂತಂದರೆ 2 ತಿಂಗಳಲ್ಲಿ ಸುಮಾರು 30 kg ತೂಕ ಬಂದ್ಬಿಡ್ತು. ಖುಷಿಯಾಗೋಯ್ತು. ನನಗೆ ಗೊತ್ತಾಗಲಿಲ್ಲ, ಸಮಸ್ಯೆ ಗೊತ್ತಾಗಲಿಲ್ಲ, ಖುಷಿ ಆಗ್ಬಿಡ್ತು. ನನ್ನ ಸ್ಟೂಡೆಂಟ್ಸ್ ಎಲ್ಲ ತಮಾಷೆ ಮಾಡೋಕ್ಕೆ ಶುರು ಮಾಡಿದ್ರು. ಸರ್ ನಮಗೂ ಹೇಳಿ ಸರ್, ನಾವು ಸಣ್ಣ ಇದ್ವಿ, ಅದೇನೋ ಸೀಕ್ರೆಟು ಅನ್ನೋಕ್ಕೆ ಶುರು ಮಾಡಿದ್ರು. ಅಷ್ಟು ತೂಕ ಬಂತು. ನನಗೂ ಖುಷಿ ಆಯಿತು. ಬಟ್ ಏನಾಯಿತು ಅಂದರೆ 1-2 ವರ್ಷಗಳಲ್ಲಿ BP ಬಂತು ನನಗೆ. ಅದು ಗೊತ್ತಾಗಲಿಲ್ಲ. ತೀರಾ ಆಕಸ್ಮಿಕವಾಗಿ ನನ್ನ KS ಅಲ್ಲಿ RTO ಕ್ಲಾಸ್ 1 ಸರ್ವಿಸ್ ಸೇರೋ ಟೈಮಲ್ಲಿ ಡಾಕ್ಟ್ರ್ ಹೇಳಿದ್ರು, BP ಇದೆ ನೋಡ್ಕೊಳ್ಳಿ. ಸೊ ಎಷ್ಟು BP ಇತ್ತು ಅಂತಂದರೆ 25ನೇ ವಯಸ್ಸಿಗೆ ನನಗೆ 180-110 ಇತ್ತು BP. ಮಾತ್ರೆ ಬರ್ಕೊಟ್ರು. ಗೊತ್ತಾಗಲಿಲ್ಲ ನನಗೆ. BP ಅಂದರೆ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಭಾಳಷ್ಟು ಜನ ಈಗಲೂ ನೆಗ್ಲೆಕ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ BP ಡಯಾಬಿಟಿಸ್ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಸೊ ಇಮ್ಮಿಡಿಯೇಟಾಗಿ ನೀವು ಔಷಧಿಗಳಾದರೂ ತೊಗೊಳ್ಳಿ, ನ್ಯಾಚುರೋಪತಿಗಾದರೂ ಹೋಗಿ, ಆಹಾರದಲ್ಲಿ ಫಸ್ಟ್ ಲೆವೆಲ್ ಏನಂತಂದರೆ ಶುಗರ್ ಲೆವೆಲ್ಲು, BP ಲೆವೆಲ್ಲು ನಾರ್ಮಲ್ ಮಾಡ್ಕೋಬೇಕು. ಆನಂತರ ನಿಮಗೆ ತೋಚಿದ್ದು ನ್ಯಾಚುರೋಪತಿ ಇನ್ನೊಂದು ಮತ್ತೊಂದು, ನಂತರ ನಾವು ಹೋಗ್ಬೋದು. ಬಟ್ ಗೊತ್ತಾಗಲಿಲ್ಲ, ಮಾತ್ರೆ ತೊಗೊಳ್ಳಿಲ್ಲ. ಕೆಲವು ವರ್ಷಗಳಲ್ಲಿ 93ನೇ ವಯಸ್ಸಿಗೆ ನಂದು ಪ್ರೊವಿಷನ್ ಎಲ್ಲ ಮುಗೀತು. ದಾವಣಗೆರೆ RTOಗೆ ಬಂದೆ. ಅಷ್ಟೊತ್ತಿಗೆ ಹಾರ್ಟ್ ಬ್ಲಾಕೇಜ್ ಶುರುವಾಯಿತು. ಎಷ್ಟು ಎದೆನೋವು ಅಂತಂದರೆ, ಸೊ ನಿಂತ್ಕೊಳ್ಳೋಗಿಲ್ಲ, ಕೂತ್ಕೊಳ್ಳೋಗಿಲ್ಲ, ನಿದ್ದೆಯಲ್ಲಿ ಎದೆನೋವು ಬರೋಕ್ಕೆ ಶುರುವಾಯಿತು. ಜೀಪ್ ಹಿಡಿದ್ರೆ ಚೇಂಬರ್ಗೆ ಹೋಗೋದಕ್ಕೆ ಎದೆನೋವು ಬರೋಕ್ಕೆ ಶುರುವಾಯಿತು.
ತುಂಬ ಭಯ ಎತ್ಕೊಳ್ತು. ಏನೋ ಪ್ರಾಬ್ಲಮ್ ಆಗಿದೆ, ಮೊದಲೇ ಬಿ ಪಿ ಇದೆ ಅಂತ ಹೇಳಿದರು, ಏನೋ ಎದೆನೋ ಬರ್ತಾ ಇದೆ. ಸೊ ಡಾಕ್ಟರ್ ಹತ್ರ ಹೋದೆ. ಡಾಕ್ಟ್ರು ತುಂಬ ಬೇಜಾರು ಪಟ್ಕೊಂಡ್ರು. ಕ್ಲಾಸ್ 1 ಆಫೀಸರ್ ಆಗಿದ್ದೀರಾ, ಇಂಜಿನಿಯರಿಂಗ್ ಫಸ್ಟ್ ರ್ಯಾಂಕ್ ಅಂತ ಹೇಳ್ತಾ ಇದ್ದೀರಾ, ಯಾವುದು ಪ್ರಯೋಜನ ಬರೋಲ್ಲ, ಈಗ ನೀವು ಬೈಪಾಸ್ ಮಾಡ್ಕೋಬೇಕಾಗುತ್ತೆ ಅಂದರು. ಸೊ ಇಮ್ಮಿಡಿಯೇಟಾಗಿ ನೀವು ಬೆಂಗಳೂರಿಗೆ ಹೋಗಬೇಕು ಅಂದರು. 93ನೇ ಇಸ್ವಿನಲ್ಲಿ ಕಂಡೀಷನ್ ಹೆಂಗಿತ್ತು ಅಂದರೆ ಬೈಪಾಸ್ ಅಂದ್ರೇ ಜನಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋಷ್ಟು ಭಯ ಇತ್ತು. ಸೊ ಈಗಿನಷ್ಟು ವೈದ್ಯಕೀಯ ವ್ಯವಸ್ಥೆ, ಅದರಲ್ಲೂ ವಿಶೇಷವಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಈಗಿರೋಷ್ಟು ಫೆಸಿಲಿಟೀಸ್ ಆಗಿರಲಿಲ್ಲ. ಸೊ ಭಯ ಆಯಿತು. ಇಷ್ಟೇ ನನ್ನ ಬದುಕು ಮುಗೀತು ಅಂದ್ಕೊಂಡೆ. ಬಟ್ ಆ ಭಯದ ಕಾರಣ ನಾನು ಆಸ್ಪತ್ರೆಗೆ ಹೋಗಲಿಲ್ಲ. ನಾನು ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟೆ. ಎಷ್ಟಿದ್ರೆ ಅಷ್ಟೇ, ಇಷ್ಟೇ ನನ್ನ ಬದುಕು ಅಂತ ಅನಿಸ್ಬಿಡ್ತು. ನಿದ್ದೆ ಮಾಡೋವಾಗಿಲ್ಲ. ಇಡೀ ರಾತ್ರಿ 24/7 ಎದೆನೋ ಬರ್ತಾಯಿತ್ತು. ಅಂದರೆ ಗ್ರೇಡ್ 4 ಆಂಜೈನಾ ಅಂತಾರೆ. ಗ್ರೇಡ್ 4 ಆಂಜೈನಾ ಅಂತಂದರೆ 90% ಬ್ಲಾಕೇಜ್ ಇರುತ್ತೆ. ಯಾವುದೇ ಕ್ಷಣದಲ್ಲಿ ಹೃದಯಾಘಾತ ಆಗುತ್ತೆ. ಸೊ ಇಮ್ಮಿಡಿಯೇಟಾಗಿ ಬೈಪಾಸ್ ಮಾಡೋ ಕಂಡೀಷನ್ನು. ಸೊ ಹಾಗೇ ಉಳ್ಕೊಂಬಿಟ್ಟೆ. ತೀರಾ ಆಕಸ್ಮಿಕವಾಗಿ ಒಂದು ಸಂದರ್ಭ ಬಂತು. ಎಂಥ ವಿಚಿತ್ರವಾದ ವಿಶೇಷವಾದ ಸಂದರ್ಭ ಅಂತಂದರೆ, ಸೊ ಬೆಂಗಳೂರಲ್ಲೊಂದು ಮೀಟಿಂಗ್ ಬಂದಿತ್ತು. ಆ ಮೀಟಿಂಗಲ್ಲಿ ಮಧ್ಯಾಹ್ನ ಲಂಚ್ ಅವರಲ್ಲಿ ಸೊ ನಾನು ನನ್ನ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೆ. ಅವ್ರನ್ನ ಮಾತಾಡ್ಸೋದಕ್ಕೆ ಅವ್ರ ಫ್ರೆಂಡ್ ಬಂದರು. ಅವ್ರ ಫ್ರೆಂಡ್ ಜೊತೆಗೆ ಇನ್ನೊಬ್ಬರು ಅವ್ರ ಫ್ರೆಂಡ್ ಇದ್ದರು. ಸೊ ಅವ್ರ ಕೈಯಲ್ಲಿ ಒಂದು ಪುಸ್ತಕ ಇತ್ತು. ನೋಡಿದೆ, ಅದು ಕನ್ನಡದ ಪುಸ್ತಕ. ಕನ್ನಡದ ಬಗ್ಗೆ ನನಗೆಷ್ಟು ಅಭಿಮಾನ ಅಂತಂದರೆ, ನಾನು ಪ್ರಜಾವಾಣಿ ಓದಿ, ಪತ್ರಿಕೆಗಳು ಓದಿ, ಸುಧಾ, ತರಂಗ, ಪ್ರಜಾವಾಣಿ, ಲಂಕೇಶ್ ಇಂಥದ್ದು ಓದಿ ನಾನು ಬೆಳೆದಿರೋವಂಥ ಚಿಕ್ಕ ವಯಸ್ಸಿನಿಂದನೇ. ಹೀಗಾಗಿ ಕನ್ನಡ ಪುಸ್ತಕ ನೋಡ್ತಾ ಇದ್ದಂಗೆ ನನಗೆ ಸೊ ನೋಡ್ಕೊಡ್ತೀನಿ ಕೊಡಿ ಅಂತಂದೆ. ಪುಸ್ತಕ ಕೊಟ್ಟರು. 2 ಪೇಜ್ ಓದಿದ್ದು. ಸರ್ ಹೋಗಬೇಕು ಅಂತಂದರು. ಅಡ್ರೆಸ್ ಬರ್ಕೊಂಡೆ ಎಲ್ಲಿ ಸಿಗುತ್ತೆ ಅಂತ. ಸೀಲ್ ಹಾಕಿದ್ರು. ಪ್ರಕೃತಿ ಜೀವನ ಕೇಂದ್ರ 8th ಕ್ರಾಸ್ ಮಲ್ಲೇಶ್ವರಂ ಅಂತಿತ್ತು. ಈಗಲೂ ಇದೆ ಆ ಸೆಂಟ್ರ್, ಈಗಲೂ ಇದೆ. ಅವತ್ತೇ ಓದೆ ಪುಸ್ತಕ. ಹೋಗದೆ ಹುಡುಕ್ದೆ, ಪುಸ್ತಕ ಸಿಕ್ತು, ತೊಗೊಂಡೆ. ಇಲ್ಲಿಂದ ದಾವಣಗೆರೆಗೆ ಹೋಗೋಷ್ಟೊತ್ತಿಗೆ 4 ಸರಿ ಓದಿದೆ. ಯಾವ ಪುಸ್ತಕ, ಏನಿತ್ತು ಅದರಲ್ಲಿ? ಸತ್ವಭರಿತ ಆಹಾರಗಳು ಅಂತ ಪುಸ್ತಕ ಅದು. ಸೊ ಆ ಪುಸ್ತಕ ಆಹಾರಗಳ ಮೂಲಕ ನಮ್ಮ ಕಾಯಿಲೆ ವಾಸಿ ಮಾಡ್ಕೊಳ್ಳೋದು. ಅದು ತಮಿಳ್ನಾಡಿನಲ್ಲಿ ಒಂದು ಆಶ್ರಮ ತಮಿಳ್ನಾಡಲ್ಲಿ ತಿರುನೆಲ್ವೇಲಿ ಡಿಸ್ಟ್ರಿಕ್ಟು, ಅಂಬಾಸಮುದ್ರಂ ತಾಲೂಕು, ಶಿವಶೈಲಂ ಅಂತ ಹಳ್ಳಿಯಲ್ಲಿ ಆಶ್ರಮ ಗುಡ್ ಲೈಫ್ ಆಶ್ರಮ ಅಂತ ಈಗಲೂ ಇದೆ ಅದು. ಸೊ ಆಗ ಅದನ್ನು ಹಣ್ಣು ಕಾಯಿಗಳ ಸ್ವಾಮಿಗಳ ಆಶ್ರಮ ಅಂತ ಕರೆಯೋರು. ಯಾಕೆ ಅದು ಕರೆಯೋರು ಅಂತಂದರೆ, ಆ ಆಶ್ರಮನ 60 ವರ್ಷಗಳಿಂದ ಬರೀ ಹಣ್ಣು ಕಾಯಲ್ಲೇ ಬೆಳೆಸ್ಕೊಂಬಂದಿದ್ದವರು. ಹಣ್ಣು ಅಂದರೆ ಬಾಳೆಹಣ್ಣು, ಕಾಯಿ ಅಂದರೆ ತೆಂಗಿನಕಾಯಿ. ಬರೀ ತೆಂಗಿನಕಾಯಿ, ಬಾಳೆಹಣ್ಣು. ಆಶ್ರಮದಲ್ಲಿ ಒಲೆ ಇಲ್ಲ, ಅಡುಗೆ ಮನೆ ಇಲ್ಲ, ಬೆಂಕಿ ಇಲ್ಲ, ಬೇಯಿಸೋದಿಲ್ಲ. ಸುಮ್ಮನೆ ಆಶ್ರಮ ಅಲ್ಲ ಅದು. ಡಯಾಬಿಟೀಸು, ಕ್ಯಾನ್ಸರು, BP, ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ, ಆಸ್ತಮಾ ಎಲ್ಲ ವಾಸಿ ಮಾಡೋರು. ಸೊ ಪುಸ್ತಕ ಓದ್ತಾ ಇದ್ದಾಗೆ ನನಗೆ ದೇವರೇ ನನಗೋಸ್ಕರ ಈ ಪುಸ್ತಕ ಕಳಿಸ್ಬಿಟ್ಟ ಅಂತ ಅನ್ನಿಸ್ತು. ಸೊ ನಾನು ಅದನ್ನು ಶುರು ಮಾಡಿದೆ. ನೆಕ್ಸ್ಟ್ ಡೇನಿಂದನೇ ತೆಂಗಿನಕಾಯಿ, ಬಾಳೆಹಣ್ಣು ಶುರು ಮಾಡಿದೆ. ಬಟ್ ಯಾವುದೇ ಸಾಧನೆಗಳು ಅಷ್ಟು ಸುಲಭವಾಗಿ ಆಗಲ್ಲ, ಗೊತ್ತಿರಲ್ಲ. ಎಷ್ಟೋ ಬೇರೆ ಅಂಡರ್ಲೈಯಿಂಗ್ ಇದಿರುತ್ತೆ, ನಮ್ಮ ಪ್ರೊಸೀಜರ್ಸ್ ಇರುತ್ತೆ. ಅದೇನಾಯಿತು, ತೆಂಗಿನಕಾಯಿ ಬಾಳೆಹಣ್ಣು ತಿಂದೆ. 2 ದಿನಕ್ಕೆ ಮತ್ತೆ ಇನ್ಫೆಕ್ಷನ್ ಆಗೋಯ್ತು. ಥ್ರೋಟ್ ಇನ್ಫೆಕ್ಷನ್ನು, ಫೀವರು, ಸೀನು, ನೆಗಡಿ ಎಲ್ಲ ವಾಪಸ್ ಬಂದುಬಿಡ್ತು. ಮತ್ತೆ ಹೋದೆ ಡಾಕ್ಟ್ರ್ ಹತ್ರ. 1 ವಾರ ಆಂಟಿಬಯೋಟಿಕ್ಸ್ ತೊಗೊಂಡೆ. ಮತ್ತೆ ಪುಸ್ತಕ ಓದೋದು. ಏನೋ ನಾನು ತಪ್ಪು ಮಾಡಿದ್ದೀನಿ, ನನಗೆ ಗೊತ್ತಾಗ್ತಾ ಇಲ್ಲ. ಆಶ್ರಮಕ್ಕೆ ಫೋನ್ ಮಾಡಿದೆ. ಮೆಡಿಕಲ್ ಕಂಡೀಷನ್ ಫೋನಲ್ಲಿ ಹೇಳೋಕ್ಕಾಗಲ್ಲ ಅಂದರು. ಮತ್ತು ತೆಂಗಿನಕಾಯಿ ಯಾಕೆ ತಿನ್ನಬಾರ್ದು ಅನಿಸ್ತು. ತೆಂಗಿನಕಾಯಿ ತಿನ್ನೋಕ್ಕೆ ಶುರು ಮಾಡಿದೆ. ದಿನಕ್ಕೊಂದು ತೆಂಗಿನಕಾಯಿ. ಅದು ಅಷ್ಟೇ, 2 ದಿನಕ್ಕೆ ಹೊಟ್ಟೆ ನೋವು ಬಂದುಬಿಡ್ತು. ಸ್ಟಮಕ್ ಇನ್ಫೆಕ್ಷನ್ ಆಗೋಯ್ತು. ಅದು ಬಿಟ್ಟೆ. ಹಾಗೇ ಯೋಚನೆ ಮಾಡ್ತಾ ಇರೋವಾಗ ತರಕಾರಿಗಳು ಯಾಕೆ ತಿನ್ನಬಾರ್ದು, ಹಸಿ ತರಕಾರಿಗಳು ತಿನ್ನೋಕ್ಕೆ ಶುರು ಮಾಡಿದೆ. ಎಷ್ಟು ಸಾಧ್ಯನೋ ಅಷ್ಟು ತಿನ್ನೋಕ್ಕೆ ಶುರು ಮಾಡಿದೆ. ಬೆಳಗ್ಗೆ ಅರ್ಧ kg, ಮಧ್ಯಾಹ್ನ ಅರ್ಧ kg, ರಾತ್ರಿ ಅರ್ಧ kg, ಜೊತೆಗೆ ಒಂದೊಂದು ಚೂರು ಕಾಯಿ ಚೂರು ಅಂತ ತೆಂಗಿನಕಾಯಿ ಚೂರು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ನೋಡೋಣ, ಒಂದು 3 ದಿನ ನೋಡೋಣ, ಮತ್ತೆ ಅದೇ ಥರ ಆಯಿತು, ಬಿಟ್ಬಿಡೋಣ. ಹೇಗೋ ಕಷ್ಟನೋ ಸುಖನೋ ಹೋಗಿ ಅಲ್ಲೇ ಆಶ್ರಮಕ್ಕೆ ಹೋಗಿಬಿಡೋಣ ಅಂತೇಳ್ಬಿಟ್ಟು ತಿನ್ನೋಕ್ಕೆ ಶುರು ಮಾಡಿದೆ. ಎಷ್ಟು ಸಾಧ್ಯನೋ ಅಷ್ಟು ಅಗದು ತಿಂತಾ ಇದ್ದೆ. 3 ದಿನ ಆಗೋಷ್ಟೊತ್ತಿಗೆ ಕೆಮ್ಮು, ನೆಗಡಿ, ಗಂಟ್ಲು ಎಲ್ಲ ನಿಂತೋಯ್ತು. ವೀಸಿಂಗ್ ನಿಂತೋಯ್ತು. ಉಸಿರಾಟ ಸ್ವಲ್ಪ ಸರಳ ಆಗಿ ಶುರುವಾಯಿತು. ಧೈರ್ಯ ಬಂದು 2 ತಿಂಗಳ ಕಾಲ ಬರೀ ಹಸಿ ತರಕಾರಿನಲ್ಲೇ ಇದ್ಬಿಟ್ಟೆ. ಅಲ್ಲ, ಎಲ್ಲೋ ಒಂದು ಕಡೆ ಚಿಕ್ಕ ವಯಸ್ಸಿಗೆ ಆರೋಗ್ಯ ಸಮಸ್ಯೆ ಶುರುವಾಗುತ್ತೆ ನಿಮಗೆ. ಸೊ ನಿಮಗೆ ಆರೋಗ್ಯ ಸಮಸ್ಯೆ ಶುರುವಾಗೋ ಕಾರಣ ಏನು? ಸಾಕಷ್ಟು ಜನ ಹೆರಿಡಿಟಿ ಅಂತಾರೆ, ಬೇರೆ ಬೇರೆ ಸಮಸ್ಯೆ ಅಂತಾರೆ. ನಿಮ್ಮ ಸಮಸ್ಯೆ ಏನಾಗಿದೆ? ಹೆರಿಡಿಟ್ರಿ ಆ ಥರ ಇಲ್ಲ. ನನಗೆ ಆ ಬಿಗಿನಿಂಗಲ್ಲಿ ಗೊತ್ತಾಗಲಿಲ್ಲ ಯಾಕೆ ಕಾರಣಗಳು ಅಂತ. ಆಮೇಲೆ ಡೈಟಿಷಿಯನ್ ಆದಮೇಲೆ ಯೋಚನೆ ಮಾಡ್ತಾ ಹೋದೆ, ಯಾಕಿರ್ಬೋದು ನನಗೆ ಅಷ್ಟು ಚಿಕ್ಕ ವಯಸ್ಸಿಗೆ. ನಮ್ಮ ತಂದೆಗಿಲ್ಲ, ನಮ್ಮ ತಾಯಿಗಿಲ್ಲ, ನಮ್ಮ ಸಿಸ್ಟರ್ಸ್ಗಿಲ್ಲ. ಸೊ ಈಗ ಅರ್ಥ ಆಯಿತು ಡೈಟಿಷಿಯನ್ ಆದಮೇಲೆ ನನ್ನ ಆಹಾರ ಪದ್ಧತಿ ಹೇಗಿತ್ತು ಚಿಕ್ಕ ವಯಸ್ಸಿನಲ್ಲಿ ಅಂತಂತಂದರೆ, ಅತಿ ಹೆಚ್ಚು ಸಕ್ಕರೆ ಯೂಸ್ ಮಾಡ್ತಾಯಿದ್ದೆ. ಸೊ ದಿನಕ್ಕೆ 3 ಹೊತ್ತು ಹಾಲು, ಸಕ್ಕರೆ, ಅನ್ನ ತಿಂತಾಯಿದ್ದೆ. ನಮ್ಮ ಹಳ್ಳಿಯಲ್ಲಿ ಒಂದು ವಿಚಿತ್ರವಾದ ಅಭ್ಯಾಸ ಇತ್ತು. ಶ್ರೀನಿವಾಸಪುರ ತಾಲೂಕು ದಳಸನೂರು ಅನ್ನೋ ಗ್ರಾಮ, ಅಲ್ಲೇ ನಾನು ಓದಿದ್ದು. ಅಲ್ಲೇ ನಮ್ಮ ತಂದೆ ಪೇರೆಂಟ್ಸ್ ಇದ್ದಿದ್ದು. ಹಳ್ಳಿಯಲ್ಲಿ ಕಾಫಿಗೆ ಅನ್ನ ಹಾಕ್ಕೊಂಡು ತಿನ್ನೋರು.
ವಿಚಿತ್ರವಾದ ಅಭ್ಯಾಸ ಅದು. ಎಲ್ಲರೂ ಒಬ್ಬರು ನೋಡಿ ಒಬ್ಬರು ಅದು ಕಲ್ಕೊಂಬಿಟ್ಟಿದ್ರು. ಸೊ ಬೆಳಗ್ಗೆ ಅನ್ನಕ್ಕೆ ಕಾಫಿ ಹಾಕ್ಕೊಂಡು ತಿಂತಾಯಿದ್ದೆ, ಮಧ್ಯಾಹ್ನ ಅನ್ನಕ್ಕೆ ಹಾಲು ಹಾಕ್ಕೊಂಡು ತಿಂತಾಯಿದ್ದೆ, ರಾತ್ರಿನೂ ತಿಂತಾಯಿದ್ದೆ. ಸೊ ಹೀಗಾಗಿ ಸಕ್ಕರೆ ಭಾಳ ಜಾಸ್ತಿ ಆಗಿತ್ತು ನನ್ನ ಇದರಲ್ಲಿ. ಸೊ ಅದೇ ನನ್ನ ಕಾರಣ ಅನ್ನೋದು ನನ್ನ ಈಗಿನ. ಅಲ್ಲ, ಒಂದು ಒಳ್ಳೆ ಸರ್ಕಾರಿ ಹುದ್ದೆಯಲ್ಲಿರ್ತೀರಾ, ಕೈ ತುಂಬ ಸಂಬಳ ಬರ್ತಾ ಇರುತ್ತೆ, ಕೈಯಲ್ಲಿ ದುಡ್ಡಿರುತ್ತೆ, ಕಂಡಿದ್ದನ್ನು ತಿನ್ಬೋದು, ಏನು ಬೇಕಾದರೂ ತಗೊಳ್ಳೋ ಅಂಥ ಒಂದು ಅವಕಾಶ ನಿಮಗಿರುತ್ತೆ. ಆದರೆ ಆ ಸಿಚುವೇಷನಲ್ಲಿ ಹೆಲ್ತ್ ಪ್ರಾಬ್ಲಮಿಂದ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತರಕಾರಿ ಅಂದರೆ ಹುಡುಕೊಂಡು ತಿನ್ನೋವಂಥದ್ದು, ಪುಸ್ತಕಗಳಲ್ಲಿ ಓದಿಕೊಂಡು ತಿನ್ನೋವಂಥ ಪರಿಸ್ಥಿತಿಯಲ್ಲಿ ನೀವಿರ್ತೀರಾ. ಹೇಗನ್ನಿಸ್ತಿತ್ತು ಆ ಸಿಚುವೇಶನ್ ಅಂತ ನಿಮಗೆ? ಭಾಳ ಕಷ್ಟ ಆಗ್ತಾ ಇತ್ತು. ತರಕಾರಿ 9 ಗಂಟೆಗೆ ತಿಂತಾ ಇದ್ದೆ, 11 ಗಂಟೆ ತುಂಬ ತಲೆನೋವು ಬರ್ತಾ ಇತ್ತು. ಎಷ್ಟು ತಲೆನೋವು ಅಂತಂತಂದರೆ ತಡ್ಕೊಳಕ್ಕಾಗದೇ ಇರೋಷ್ಟು ತಲೆನೋವು ಬರ್ತಾ ಇತ್ತು. ಬಟ್ ಅದ್ರ ಅರ್ಥ ಆಗಿತ್ತು, ಯಾಕೆಂದ್ರೆ ನನಗೆ 15 ವರ್ಷಗಳ ವೀಸಿಂಗ್ ನಿಂತೋಗಿತ್ತು, ಕೆಮ್ಮು ನಿಂತಿತ್ತು, ಗಂಟ್ಲು ನೋವು ಬರಲಿಲ್ಲ. ಪುಸ್ತಕ ಅದೆಷ್ಟು ಇನ್ಸ್ಪೈರಿಂಗ್ ಆಗಿತ್ತು ಅಂತಂದರೆ ಅಲ್ಲಿ ಹಣ್ಣು ಕಾಯಿಲೆ ಕ್ಯಾನ್ಸರ್ ವಾಸಿ ಮಾಡ್ಬೋದಾಗಿತ್ತು ಅಂತ ಬರೆದಿದ್ರು. ಹೀಗಾಗಿ ಆ ಪುಸ್ತಕ ನನಗೆ ಅದೆಷ್ಟು ಬದುಕನ್ನು ಕೊಡ್ತು, ಧೈರ್ಯ ಕೊಡ್ತು ಅಂತಂತಂದರೆ. ಸೊ ಅದು ಪ್ರಾರಂಭ ಮಾಡಿದ್ದ ಕೆಲವೇ ದಿನಗಳಲ್ಲಿ ನನಗೂ ರಿಸಲ್ಟ್ಸ್ ಬರೋಕ್ಕೆ ಶುರುವಾಯಿತಲ್ಲ, ಹಣ್ಣು ತರಕಾರಿನಿಂದಲ್ಲ, ಇದರಿಂದ ತರಕಾರಿಗಳಿಂದ. ಹೀಗಾಗಿ ಮಾಡೋಣ, ಎಷ್ಟೇ ತಲೆನೋವು ಬರಲಿ ಇದನ್ನು ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ನಾನು 2 ತಿಂಗಳ ಕಾಲ ಮಾಡಿದೆ. ಬೇಸರ ಆಗಿದ್ದುಂಟಾ? ಅಂದರೆ ಈ ರೀತಿ ಸಿಚುವೇಶನ್ನಲ್ಲಿ ನಾನಿದ್ದೀನಿ, ಆ ಟೈಮಲ್ಲಿ ನನಗೆ ಪುನರ್ಜನ್ಮನೇ ಸಿಕ್ಕಿದಂಗೆ ಆಯಿತು. ಎದ್ದು ನಿಲ್ಲಕ್ಕಾಗದೇ ಇರೋನು, ನಡೆಯೋಕ್ಕಾಗದೇ ಇರೋನು 15 ದಿನಕ್ಕೆ ಕಾಲ್ನಡಿಗೆ ಶುರು ಮಾಡಿದೆ. BP ನಾರ್ಮಲ್ ಆಯಿತು, ವೀಸಿಂಗ್ ನಾರ್ಮಲ್ ಆಯಿತು. ಆ ಟೈಮಲ್ಲಿ ನನಗೇನು ಅನಿಸ್ಲಿಲ್ಲ, ಯಾಕೆಂದರೆ ದಾವಣಗೆರೆಯಲ್ಲಿದ್ವಿ, ಮದುವೆ ಆಗಿತ್ತು, ನನ್ನ ವೈಫ್ ಜೊತೆಗಿದ್ದರು, ಸಪೋರ್ಟ್ ಮಾಡಿದ್ರು. ಯಾಕೆಂದರೆ ಆಕೆ ಗೊತ್ತಿತ್ತು ನನ್ನ ಕಷ್ಟ ಏನು ಅಂತ, ನನ್ನ ಅನಾರೋಗ್ಯದ ಸಮಸ್ಯೆ ಎಷ್ಟು ಅಂತ ನೋಡಿದ್ರು ಅವರು. ಸೊ ನಾನು ಬದುಕಿದ್ರೆ ಸಾಕು ಅನ್ನೋ ಒಂದು ಭಾವನೆ ಅವರಲ್ಲಿತ್ತು. ಹಸಿ ತರಕಾರಿ ತಿನ್ನೋದು ಅವ್ರಿಗೆ ಕಷ್ಟ ಅನಿಸಿದ್ರು ನಾನು ತಿನ್ನೋದು ಸಪೋರ್ಟ್ ಮಾಡಿದ್ರು. ಹೀಗಾಗಿ ನನಗೆ 2 ತಿಂಗಳ ಕಾಲ ಹಸಿ ತರಕಾರಿನಲ್ಲೇ ಬದುಕೋದಕ್ಕೆ ಸಾಧ್ಯ ಆಯ್ತು. ನಿಮ್ಮ ಈ ಸಿಚುವೇಶನ್ ನೋಡಿ ಬಹಳ ಜನ ಹೀಯಾಳಿಸಿದವರು ಇದ್ದಾರೆ ಅಂತ. ಆ ನಂತರ ಏನಾಯಿತು, ಕೆಲಸ ಬಿಟ್ಟು ನಾನು ಬಂದೆ. ಕೆಲಸ ಬಿಟ್ಟು 2010ರಲ್ಲಿ ನಾನು VRS ತೊಗೊಂಡು ಆನಂತರ ಒಂದು ಪುಸ್ತಕ ಬರೆದೆ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ 2013ರಲ್ಲಿ. ಆ ಪುಸ್ತಕ ಬರೆದು ಆಗ ಎಲ್ಲ ನನ್ನ ಕೆಲಸ ನಾನೇ ಮಾಡ್ತಾಯಿದ್ದೆ. ಕ್ಯಾಂಪ್ಸ್ಗೆ ಹೋಗ್ತಾಯಿದ್ದೆ, ಯಾವುದಾದ್ರೂ ಕಾರ್ಯಕ್ರಮಗಳು ಹೋಗ್ತಾ ಇದ್ದೆ. ಒಂದೇ ಒಂದು ಪುಸ್ತಕ ಇಟ್ಕೊಂಡು ನಾನು ಸೇಲ್ ಮಾಡ್ತಾಯಿದ್ದೆ. ದಾರಿ ನನಗೆ ಸ್ಪಷ್ಟವಾಗಿತ್ತು. ಯಾವುದೇ ನಾವು ಸಾಧನೆ ಮಾಡಬೇಕು, ಒಂದು ಲೆವೆಲ್ಗೆ ಬರಬೇಕು ಅಂದರೆ ಒಂದು ಕಷ್ಟವಾದ ದಾರಿನ ನಾನು ಹೋಗಲೇಬೇಕು ಅನ್ನೋದು ನನಗೆ ಒಂದು ಅನುಭವನ ಆಗಿತ್ತು, ಗೊತ್ತಿತ್ತು. ಹೀಗಾಗಿ ಇರಲಿ, ಇದೊಂದು ಭಾಳ ಶಾರ್ಟ್ ಟೈಮ್ ಅಷ್ಟೇ, ಇದೇನು ಪರ್ಮನೆಂಟ್ ಅಲ್ಲ ನನ್ನ ಜೀವನದಲ್ಲಿ ಅನ್ನೋದು ಗೊತ್ತಿತ್ತು. ಭಾಳಷ್ಟು ಕಾರ್ಯಕ್ರಮಗಳಿಗೆ ಎಲ್ಲೋ ರೋಡ್ ಸೈಡೂ ನಾನು ಪುಸ್ತಕಗಳನ್ನ ಅಂಗಡಿಗಳು ಹಾಕ್ಕೊಂಡು ನಾನು ಮಾರಾಟ ಮಾಡಿದ್ದು ಉಂಟು. ಹಾಗೆ GKVKನಲ್ಲಿ ಕೃಷಿ ಮೇಳ ಅಂತ ನಡೆಯುತ್ತೆ ಪ್ರತಿ ವರ್ಷ. ಆ ಕೃಷಿ ಮೇಳದಲ್ಲಿ 2014 ಕೃಷಿ ಮೇಳದಲ್ಲಿ ಒಂದು ಅಂಗಡಿ ಹಾಕ್ಕೊಂಡಿದ್ದೆ ನಾನಲ್ಲಿ. ಒಂದೇ ಒಂದು ಪುಸ್ತಕ ನಂದು. ಎಲ್ಲರೂ ಒಂದೊಂದು ಅಂಗಡಿಯಲ್ಲಿ 106 ಪುಸ್ತಕಗಳು ಇಟ್ಕೊಂಡು ಮಾರಾಟ ಮಾಡ್ತಾಯಿದ್ದೆ. ನಂದು ಊಟ ಬಲ್ಲವನಿಗೆ ರೋಗವಿಲ್ಲ ಒಂದೇ ಒಂದು ಪುಸ್ತಕ ಇಟ್ಕೊಂಡು ನಾನು ಮಾರಾಟ ಮಾಡ್ತಾಯಿದ್ದೆ. ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ನನಗೇನು ಅದೇನು ಕಷ್ಟನೂ ಅಲ್ಲ, ಏನೂ ಅಲ್ಲ. ಯಾಕೆಂದರೆ ಪುನರ್ಜನ್ಮ ಬಂದವನಿಗೆ ಕಳ್ಕೊಳ್ಳೋದೇನಿದೆ, ಏನೂ ಕಳ್ಕೊಳ್ಳೋದೇನಿಲ್ಲ. ಭಾಳ ಧೈರ್ಯವಾಗಿ ನಾನು ಕೆಲಸ ಬಿಟ್ಟು ಬಂದಿದ್ದೆ. ಹೋರಾಟದ ದಾರಿನೂ ನನಗೆ ಸ್ಪಷ್ಟ ಇತ್ತು. ಆ ಮೊಮೆಂಟಲ್ಲಿ ಒಂದೇ ಒಂದು ಪುಸ್ತಕ ಇಟ್ಕೊಂಡು ಮಾರಾಟ ಮಾಡುವಾಗ ಹಳೇ ನನ್ನ ಶಿಷ್ಯರು ಕೆಲವರು ಬಂದರು. ಸೊ ಚಿತ್ರದುರ್ಗದಲ್ಲಿ ನನ್ನ ಸ್ಟೂಡೆಂಟ್ಸ್ ಆಗಿದ್ದವರು, ನನ್ನ ಆಫೀಸಲ್ಲಿದ್ದಾಗಲೂ ನನ್ನನ್ನು ನೋಡಿದ್ದವರು, ನಾನು ಯಾವ ಮಟ್ಟದಲ್ಲಿದ್ದೆ ಅಂತಲೂ ನನ್ನನ್ನು ಅವ್ರು ನೋಡಿದ್ದವರು. ಸೊ ಆಶ್ಚರ್ಯ ಅವ್ರಿಗೆ, ಇದೇನೋ ಇಲ್ಲಿ ಬಂದುಬಿಟ್ಟಿದ್ದಾನಲ್ಲ, ಏನು ಸರ್ ಅಂತಂದರು. ನಾನು ಹೆಮ್ಮೆಯಿಂದ ಹೇಳ್ಕೊಂಡೆ, ಈ ಥರ ಕೆಲಸ ಬಿಟ್ಟಿದ್ದೀನಿ, ನಾನು ಈ ಥರ ಡೈಟಿಷಿಯನ್ ಆಗಿದ್ದೀನಿ. ಸಡನ್ನಾಗಿ ಇದೇನು ಸರ್ ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ನಿಮಗೆ ಅಂತಂದ್ಬಿಟ್ರು. ನನಗೆ ಒಂದು ಕ್ಷಣ ತಡ್ಕೊಳಕ್ಕಾಗಲಿಲ್ಲ. ನಾನು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ಭಾಳಷ್ಟು ಜನ ಎನ್ಕರೇಜ್ ಮಾಡಿದ್ರು, ಭಾಳಷ್ಟು ಜನ ಡಿಸ್ಕರೇಜು ಮಾಡಿದರು, ನಗ್ತಾಯಿದ್ರು. ನಾನು ಬಿಟ್ಟು ಬಂದಾಗ ಹೀಯಾಳಿಸಿದ್ರು ಕೆಲವರು. ಬಟ್ ಸ್ವಲ್ಪ ಸುಧಾರಿಸ್ಕೊಂಡು ಹೇಳಿದೆ. ಬಟ್ ನಾನು ಯಾವ ಉತ್ತರನೂ ಅವ್ರಿಗೆ ಸಮಾಧಾನ ತರಲಿಲ್ಲ. ಸೊ ಅಷ್ಟು ದೊಡ್ಡ ಕೆಲಸ ಬಿಡಬಾರ್ದಾಗಿತ್ತು ಸರ್, ಇಲ್ಲಿ ಬಂದು ಅಂಗಡಿ ಹಾಕ್ಕೊಂಡು ಪುಸ್ತಕ ಮಾರಾಟ ಮಾಡೋ ಪರಿಸ್ಥಿತಿ ಬರಬಾರ್ದಾಗಿತ್ತು ಸರ್ ಅಂದ್ಬಿಟ್ರು. ಆಮೇಲೆ ಸುಧಾರಿಸ್ಕೊಂಡೆ, ಅದರಿಂದ ಆಚೆ ಬಂದೆ. ಹೀಗೆ 1-2 ಇನ್ಸಿಡೆಂಟ್ಸು ಅಲ್ಲಲ್ಲಿ ಆಗ್ತಾ ಇತ್ತು ನನಗೆ. ಬಟ್ ಅದನ್ನೆಲ್ಲ ಮೀರಿ ಮುಂದಕ್ಕೆ ಬಂದೆ. ನಿಮ್ಮ ಆರೋಗ್ಯದ ಪರಿಸ್ಥಿತಿ ಸರಿ ಇರಲಿಲ್ಲ. ಆ ಟೈಮಲ್ಲಿ ನೀವಿನ್ನೂ ಕೆಲಸದಲ್ಲಿ ಇರ್ತೀರಾ, ಒಂದು ಹಂತಕ್ಕೆ ಆರೋಗ್ಯ ಪರಿಸ್ಥಿತಿ ಸರಿ ಹೋಗುತ್ತೆ. ಆದರೆ ಕೆಲಸ ಬಿಡಬೇಕು ಅನ್ನೋ ಪ್ರಮೇಯ ಯಾಕೆ ಬಂತು? ಯಾಕೆ ಅಂಥ ಒಂದು ಹುದ್ದೆಗೆ ಸರ್ಕಾರಿ ಕೆಲಸ ಸಿಗಬೇಕು ಅನ್ನೋದೇ ದೊಡ್ಡ ವಿಚಾರ. ಅಂಥದ್ರಲ್ಲಿ ನೀವು ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ತುಂಬ ಕಷ್ಟಪಟ್ಟು ಓದಿ, ಹೆಲ್ತ್ ಸರಿ ಇಲ್ಲ ಅಂದರೂ ಕೂಡ ಓದಿ ಒಂದು ಸರ್ಕಾರಿ ಹುದ್ದೆಗೆ ಸೇರ್ಕೊಂಡಿರ್ತೀರ. ಎಷ್ಟು ಧೈರ್ಯ ಮಾಡಿ, ಗಟ್ಟಿ ಮನಸ್ಸು ಮಾಡಿ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ರಿ ನೀವು ಅಂತ? ಇಲ್ಲ, ನನಗೆ ಒಂದು ಪುನರ್ಜನ್ಮ ಸಿಕ್ಕಿದಾಗ ಇದಕ್ಕಿಂತ ಹೆಚ್ಚಾಗಿರೋ ಜೀವನದಲ್ಲಿ ಇನ್ನೇನು ಬೇಕಾಗಿಲ್ಲ ಅನ್ನಿಸ್ತು. 94ನೇ ಇಸ್ವಿನಲ್ಲಿ. 95ನೇ ಇಸ್ವಿನಲ್ಲಿ ಏನಾಯಿತು, ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಗ ತಾನೇ ನಾನು
ಹಣ್ಣು ಕಾಯಿಗಳು ಸ್ವಾಮಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಒಂದು 15-20 ದಿನ ಇದ್ದು ಹಣ್ಣು ಕಾಯಿಗಳು ತಿಂದು ಇನ್ನೂ ಸಂಪೂರ್ಣವಾಗಿ ಸರಿ ಮಾಡ್ಕೊಂಡು ಬಂದಿದ್ದೆ. ಆಹಾರ ಜೀವನ ಶೈಲಿ ಭಾಳ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೆ, 2 ಹೊತ್ತು ಊಟ ಮಾಡ್ತಾಯಿದ್ದೆ, ಆಮೇಲೆ 1 ಹೊತ್ತು ಹಣ್ಣು ಎಲ್ಲ ತಿಂತಾಯಿದ್ದೆ, ದಿನಕ್ಕೆ 10 ಕಿಲೋಮೀಟ್ರ್ ವಾಕ್ ಮಾಡ್ತಾ ಸಂಪೂರ್ಣವಾಗಿ ನನ್ನ ಆರೋಗ್ಯ ಸುಧಾರಣೆ ಆಗಿತ್ತು. ಆ ಕೆಲವು ಸಂದರ್ಭಗಳಲ್ಲಿ ಹೊರಗಡೆ ಮೀಟಿಂಗ್ಸ್ ಇದ್ದಾಗ ಹೋಟ್ಲಿಗೆ ಹೋಗಲೇಬೇಕಾಯಿತು. ಅಲ್ಲಿ ಏನಾಯಿತು ಅಂತಂದರೆ 1-2 ಇನ್ಸಿಡೆಂಟ್ಸ್ ಬಹಳ ಮನಸ್ಸು ಕಲ್ಕೋ ಅಂಥದ್ದು ಆಯ್ತು. ಅಲ್ಲಿ ನಾನು ಹೋಟ್ಲಿಗೆ ಹೋದ್ರೂ ನಾನು 1-2 ರೊಟ್ಟಿ ತೊಗೊಂಡು ಒಂದು ಗ್ರೀನ್ ಸಲಾಡ್ ಅಂತ ತೊಗೊಂಡು ಹಸಿ ತರಕಾರಿನಲ್ಲಿ ರೊಟ್ಟಿ ತಿಂತಾಯಿದ್ದು ಅಭ್ಯಾಸ ಮಾಡ್ಕೊಂಡಿದ್ದೆ. ಕೆಲವು ನನ್ನ ಕೊಲೀಗ್ಸ್ ನೋಡ್ತಾಯಿದ್ರು, ಕೆಲವು ದಿನ ನೋಡಿದ್ರು, ಆಮೇಲೆ ಕೇಳಿದ್ರು ಇದೇನಿದು ಈ ಥರ ಹಸಿ ತರಕಾರಿನಲ್ಲಿ ರೊಟ್ಟಿ ತಿಂತಾ ಇದೆಯಲ್ಲ. ಅವರೆಲ್ಲ ತಿನ್ನೋರು, ನಾನ್ ವೆಜ್ ತಿನ್ನೋರು ಮತ್ತು ಮಂಚೂರಿ ಅದು ಇದು ತಿನ್ನೋರು. ನಾನು ನೋಡಿದ್ರೆ ರೊಟ್ಟಿನ ಹಸಿ ತರಕಾರಿನಲ್ಲಿ ಅಗದು ತಿಂತಾ ಇದ್ದೆ. ಸೊ ಈ ಕೆಲಸ ಮಾಡೋದಕ್ಕೆ ಈ ಊಟ ಮಾಡೋದಕ್ಕೆ ಈ ಕೆಲಸ ಮಾಡಬೇಕಾ, ಸನ್ಯಾಸಿ ಆಗಿ ಹೋಗ್ಬಿಡು ಅಂತಂದ್ಬಿಟ್ಟು. ಸೊ ತೀರಾ ಇದೇನಿದು, ಇದನ್ನು ಹೀಗೆ ಬಿಟ್ಟರೆ ಇವರು ಮತ್ತೆ ಇದನ್ನೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ನನ್ನ ಸ್ಟೋರಿ ಹೇಳಿದೆ. ನೋಡಿ ಸರ್, ಈ ಥರ ಆಯಿತು, ನನಗೆ ಇನ್ನೇನು ಸರ್ ಬೇಕು ಜೀವನದಲ್ಲಿ ಅಂತಂದೆ. ಬರೀ ತರಕಾರಿ ತಿಂದುಕೊಂಡು ಬದುಕೋಣ ಅಂದ್ಕೊಂಡಿದ್ದೆ, ಬಾಳೆಹಣ್ಣು ತೆಂಗಿನಕಾಯಿ ಬಂತು. ಬರೀ ಬಾಳೆಹಣ್ಣು ತೆಂಗಿನಕಾಯಿ ತಿನ್ನೋಣ ಬದುಕೋಣ ಅಂದ್ಕೊಂಡಿದ್ದೆ. ಈಗ ಎಲ್ಲ 1-2 ಊಟನೂ ಬಂತು, ಹಣ್ಣು ಬಂತು, ಆರೋಗ್ಯನೂ ಬಂತು, ಇನ್ನೇನು ಬೇಕು ಹೇಳಿ ಎಂದೆ. ನಾನು ಹೇಳ್ತಾ ಇದ್ದಾಗೆ ಅವ್ರ ಕಣ್ಣಲ್ಲಿ 4 ಹನಿ ಬಂದುಬಿಡ್ತು. ಯಾಕೆ ಸರ್ ಅಂದೆ. ಇಲ್ಲ, ನಮ್ಮ ಅಳಿಯನಿಗೆ ಗ್ಯಾಂಗ್ರೀನ್ ಆಗಿಬಿಟ್ಟಿದೆ, ಇನ್ನೇನು ಗ್ಯಾಂಗ್ರೀನ್ ಆಗೋ ಸ್ಟೇಜ್ ಇದೆ, ಡಯಾಬಿಟಿಸ್ ಅನ್ಕಂಟ್ರೋಲ್ ಆಗೋಗಿದೆ, ಗಾಯಗಳು ವಾಸಿ ಆಗಿಲ್ಲ, ಕಾಲುಗಳೆಲ್ಲ ಊತ ಬಂದಿದೆ, 3rd ಫ್ಲೋರಿಂದ ಎತ್ಕೊಂಬಂದು ಕಾರಲ್ಲಿ ಕುಳಿಸ್ತೀವಿ ಮತ್ತೆ ಎತ್ಕೊಂಡು ಹೋಗ್ತೀವಿ, ಸೊ ಏನಾದರೂ ಮಾಡ್ಬೋದಾ ಅಂತ. ಸೊ ಕರ್ಕೊಂಡೋದ್ರು. ನನಗೆ ಭಯ ಎತ್ಕೊಂಡ್ಬಿಡ್ತು. ಬಹುಶಃ ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದರೆ ನನಗೇನು ಭಯ ಇರ್ತಾ ಇರಲಿಲ್ಲ. ಸೊ ನಾನು ಓದಿರೋದು ಇಂಜಿನಿಯರಿಂಗು, ಮಾಡ್ತಾ ಇರೋದು ಇನ್ನೊಂದು ಕೆಲಸ. ಆದರೂ ಸುಧಾರಣೆ ಮಾಡಿಕೊಂಡು 1 ವಾರ ಟೈಮ್ ತೊಗೊಂಡೆ. ಫಸ್ಟ್ ಕೇಸ್ ನನ್ನ ಜೀವನದಲ್ಲಿ ಮೊದಲನೇ ಕೇಸ್, ಅದು ಮೋಸ್ಟ್ ಕಾಂಪ್ಲಿಕೇಟೆಡ್ ಕೇಸ್ ಅದು. ಸೊ ಅವ್ರಿಗೆ 2 ಹೊತ್ತು ಊಟ ಅಂತ ಹೇಳಿದೆ. ಡಯಾಬಿಟಿಸ್ ಈಗಲೂ ವರ್ಕೌಟ್ ಆಗ್ತಾ ಇರೋದು ಅದೇನೇ, ವರ್ಲ್ಡ್ ಬೆಸ್ಟ್ ಪ್ಲಾನ್ ಅಂತ ಹೇಳಿದ್ನಲ್ಲ, 8 into 16 hour ಪ್ಲಾನ್ ಹೇಳಿದೆ. 1 ತಿಂಗಳಲ್ಲಿ ಅದೆಷ್ಟು ಬದಲಾವಣೆ ಆಯಿತು ಅಂತಂದರೆ, ಸೊ ಅವರೇ ನಡ್ಕೊಂಡು ಹೋಗೋ ಥರ ಆಯಿತು. 3ನೇ ಅಂತಸ್ತಿಂದ ನಡ್ಕೊಂಬಂದು ಬೈಕ್ ಬಿಟ್ಕೊಂಡು ಡಾಕ್ಟ್ರ್ ಹತ್ರ ಹೋಗೋ ಥರ, ಕೆಲಸಕ್ಕೆ ಹೋಗೋ ಥರ ಆಗೋಯ್ತು. 2 ಕೈಗಳು ಹಿಡ್ಕೊಂಬಿಟ್ರು. ನನಗಿಂತ ಹಿರಿಯರವರು, ನಮ್ಮ ಫ್ರೆಂಡು, ನೀವೇನು ಚಿಕ್ಕವರಾಗಿದ್ದರೆ ನಿಮ್ಗೆ ನಮಸ್ಕಾರ ಮಾಡ್ಕೊಂಬಿಡ್ತಾ ಇದ್ದೆ ಅಂತಂದರು. ಅವ್ರೇನು ಮಾಡಿದ್ರು, ಡಯಾಬಿಟಿಸ್ ಪೇಷಂಟ್ಸ್ನ ನನ್ನ ಆಫೀಸ್ ಕಳ್ಸೋಕ್ಕೆ ಶುರು ಮಾಡಿದ್ರು. 300-350 ಶುಗರ್ ಇದೆ ಅಂಥವ್ರಿಗೆಲ್ಲ ಹೇಳ್ತಾ ಇದ್ದೆ, ನೀವು ತೊಗೊಳ್ಳೋ ಔಷಧಿಗಳು ತೊಗೊಳ್ಳಿ, ಆದರೆ 2 ಹೊತ್ತು ಊಟ ಮಾಡಿ. 2 ಹೊತ್ತು ಊಟ ಮಾಡಿದ್ರೆ ಬಹಳ ಬೇಗ ಶುಗರ್ ಲೆವೆಲ್ ನಾರ್ಮಲ್ ಆಗೋಗುತ್ತೆ. ಸೊ ಅವ್ರಿಗೆಲ್ಲ 400 ಇದ್ದಿದ್ದು 200, 300 ಇದ್ದರೆ 150 ಈ ಥರ ಬರೋಕ್ಕೆ ಶುರುವಾಯಿತು. ಅವ್ರು ಕೇಳೋಕ್ಕೆ ಶುರು ಮಾಡಿದ್ರು, ಏನು ಓದಿದ್ದೀರಾ ಸಾರ್ ಅಂತ. ನಾನು ಓದಿರೋದು ಇಂಜಿನಿಯರಿಂಗು. ನನಗೆ BE ಫಸ್ಟ್ ರ್ಯಾಂಕ್ ಅಂತ ಹೇಳ್ಕೊಂಡು ಹೆಮ್ಮೆ ಪಡ್ತಾ ಇದ್ದನು, BE ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಮುಜುಗರ ಆಗೋಕ್ಕೆ ಶುರುವಾಯಿತು. ಸೊ ನನಗೆ ಪುನರ್ಜನ್ಮ ಬಂತು. ಈ ಥರ ಕೇಸುಗಳು 1-2 ಸಿಗೋ ಅಷ್ಟೊತ್ತಿಗೆ 95ನೇ ಇಸ್ವಿನಲ್ಲಿ ಈ ಕೆಲಸ ಮಾಡೋದಕ್ಕಿಂತ ನಾನು ನೇಚರ್ ಕ್ಯೂರ್ ಪ್ರಾಕ್ಟೀಸ್ ಮಾಡೋಣ, ಡೈಟಿಷಿಯನ್ ಆಗೋಣ ಅಂತ 95ನೇ ಇಸ್ವಿನಲ್ಲಿ ನನಗೆ ಮನಸ್ಸಿಗೆ ಬಂತು. ಅದನ್ನು ನಾನು ಬದಲಾವಣೆಗಳು ಮಾಡ್ಕೊಂಡು ಬಂದೆ. ಓಕೆ, ಸೊ ನಿಮಗೆ ಇದ್ದಂತಹ ನಾಲೆಡ್ಜಲ್ಲಿ ನೀವು ಓದಿದಂತಹ ಪುಸ್ತಕಗಳ ಒಂದು ಸಹಾಯದಿಂದ ಸಜೆಷನ್ಸ್ ಕೊಡ್ತಾ ಹೋಗ್ತೀರಾ ಪೇಷಂಟ್ಗಳಿಗೆ. ಹೋಗ್ತಾ ಹೋಗ್ತಾ ಎಲ್ಲರೂ ನಿಮ್ಮ ಹತ್ರನೇ ಸಜೆಷನ್ ಕೇಳಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ನಿಮಗನ್ಸುತ್ತೆ ನಾನು ಈ ವೃತ್ತಿ ಮಾಡೋದಕ್ಕಿಂತ ಜನಸೇವೆ ಮಾಡೋದು ಒಳ್ಳೆಯದು. ಆಗ ಇಲ್ಲಿ ರಿಸೈನ್ ಮಾಡಿ. ಹೌದು, ರಿಸೈನ್ ಮಾಡೋಕ್ಕೆ ಮುಂಚೆ ನಾನು ಕ್ವಾಲಿಫಿಕೇಷನ್ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ, ಅದಕ್ಕೊಂದು ಫಾರ್ಮಲ್ ಎಜುಕೇಷನ್ ಇಲ್ಲ ಅಂದರೆ ಜನಗಳು ನಮ್ಮ ಮಾತು ಕೇಳೋದಿಲ್ಲ ಅಂತೇಳ್ಬಿಟ್ಟು PG ಡಿಪ್ಲೊಮಾ ನ್ಯೂಟ್ರಿಷನ್ ಮಾಡಿದೆ. ಆಮೇಲೆ MSc ನ್ಯೂಟ್ರಿಷನ್ ಮಾಡಿದೆ. MSc ನ್ಯೂಟ್ರಿಷನ್ ಮಾಡೋವಾಗ ಅದು ಪ್ರಾಕ್ಟಿಕಲ್ಸ್ಗೆ ನಾನು ಕಾಲೇಜಿಗೆ ಬರಲೇಬೇಕಾಗಿತ್ತು. ಅದು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಇನ್ಸ್ಟಿಟ್ಯೂಟಿನಲ್ಲಿ ಮಾಡಿದರೂ ಸಹ ಮೌಂಟ್ ಕಾರ್ಮೆಲ್ ಕಾಲೇಜ್ ಸ್ಟಡಿ ಸೆಂಟ್ರ್ನಲ್ಲಿ ಪ್ರಾಕ್ಟಿಕಲ್ ಕೋರ್ಸಸ್ ಮಾಡಲೇಬೇಕಾಗಿತ್ತಲ್ಲಿ. ಪ್ರಾಕ್ಟಿಕಲ್ಸ್ ಕೋರ್ಸಸ್ ಮಾಡೋವಾಗ ಬಿಗಿನಿಂಗಲ್ಲಿ ಭಾಳ ಕಷ್ಟ ಅನ್ನಿಸ್ತು. ನಾನು ಅಲ್ಲಿ ಗುಲ್ಬರ್ಗದಲ್ಲಿ ಡೆಪ್ಟಿ ಟ್ರಾನ್ಸ್ಪೋರ್ಟ್ ಕಮಿಷನರ್ ವಿಭಾಗೀಯ ಮಟ್ಟದ ಅಧಿಕಾರಿ ಆಗಿದ್ದೆ. ಅದು ಕೆಲಸ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೆ, ಬಟ್ ಸರ್ವೀಸಲ್ಲಿದ್ದೆ, ನಾನು ರಜೆಗಳು ಹಾಕ್ಕೊಂಡಿದ್ದೆ. ಇಲ್ಲಿ ಬಂದು ಕಾಲೇಜಲ್ಲಿ ಕೂತ್ಕೊಂಡು ಪಾಠ ಕೇಳಬೇಕಾಗಿತ್ತು. ಕೆಲವರೆಲ್ಲ ನಗ್ತಾ ಇದ್ದರು. ಸೊ ಬಿಗಿನಿಂಗಲ್ಲಿ ಭಾಳ ಕಷ್ಟ ಆಯ್ತದು. ಬಟ್ ಹೋರಾಟ ಮಾಡಿದೆ. ಬಿಟ್ಬಿಡಬೇಕು ಅಂತ ಯೋಚನೆ ಮಾಡಿದೆ. ಭಾಳ ಬೇಜಾರಾಗೋಯ್ತು. 1 ವಾರ ಕಾಲೇಜ್ಗೆ ಹೋಗಿ ಇದೇನು ನಾನು ಮಾಡ್ತಾ ಇರೋ ಕೆಲಸ ಏನು, ನಾನು ಈಗ ಕಾಲೇಜಲ್ಲಿ ಬಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿದ್ದೀನಲ್ಲ, ಭಾಳ ಬೇಜಾರಾಗೋಯ್ತು. ಒಬ್ಬ ಸ್ನೇಹಿತರು ಗುರುಮೂರ್ತಿಗಳು ಅಂತಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಅವ್ರ ಹತ್ರ ಹೋದೆ. ನಾನು ಬೇಜಾರಾಗ್ಬಿಟ್ಟಿದೆ ಸರ್ ಅಂದೆ. ಯಾಕೆ ಅಂತಂದರು. ಈ ಥರ ನಾನು ಮಾಡ್ತಾ ಇರೋದು ಕೆಲಸ ಏನು, ಇಲ್ಲಿ ಬಂದು ಕಾಲೇಜಲ್ಲಿ ಕೂತ್ಕೊಂಡಿದ್ದೀನಿ, ಓಡಾಡಿಕೊಂಡು ಬೀದಿಯಲ್ಲಿ ಅಲ್ಲಿ ಇಲ್ಲಿ ತಿಂದ್ಕೊಂಡು ಕಾಲೇಜಲ್ಲಿ ಪಾಠ ಕೇಳ್ಕೊಂಡಿದ್ದೀನಿ, ಏನು ಸರ್ ಈ ಥರ ಆಗೋಯ್ತಲ್ಲ ಅಂತಂದೆ. ಅವ್ರು ಹೇಳಿದ್ರು, ನೀವು ಮಾಡಲಿಲ್ಲ ಅಂದರೆ ಯಾರಾದ್ರು ನಿಮ್ಮನ್ನು ಕೇಳ್ತಾರಾ? ಯಾರೂ ಕೇಳಲ್ಲ. ಮಾಡಿ ಆಗೋದಾದರೆ ಮಾಡಿ, ಇನ್ನೊಂದು ವಾರ ನೋಡಿ ಬೇಜಾರಾದರೆ ಬಿಟ್ಬಿಡಿ ಅಂತಂದರು. ಮತ್ತೆ 1 ವಾರ 10 ದಿನ ಕಾಲೇಜ್ಗೆ ಹೋಗೋಷ್ಟೊತ್ತಿಗೆ ಟೆಸ್ಟ್ಗಳಲ್ಲಿ ನಾನೇ ಟಾಪರ್ ಆಗಿಬಿಟ್ಟೆ. ಟೆಸ್ಟ್ಗಳಲ್ಲಿ ನಾನು ಟಾಪರ್ ಆಗ್ತಾ ಇದ್ದಂಗೆ ಧೈರ್ಯ ಬಂದ್ಬಿಡು, ನಾನು ಬೇರೆಯವ್ರಿಗಿಂತ ನಾನು ನ್ಯೂಟ್ರಿಷನಲ್ಲೂ ಕಡಿಮೆ ಇಲ್ಲ,
ಫುಲ್ ಧೈರ್ಯ ಬಂತು. ಮತ್ತು ಅದೇ ಹುಮ್ಮಸ್ಸಲ್ಲಿ MSc ಮಾಡಿದೆ. ಭಾಳ ಒಳ್ಳೆಯ ಒಂದು ರಿಸರ್ಚ್ ಪ್ರೋಗ್ರಾಮ್ ಮಾಡಿದೆ ಜಯದೇವ ಹಾಸ್ಪಿಟ್ಲಲ್ಲಿ 1 ವರ್ಷ. ನಮ್ಮ ಹೃದಯಾಘಾತಗಳಿಗೆ, ನಾವು ಅನುಭವಿಸ್ತಾ ಇರೋ ಹೃದಯದ ತಡೆ ಹೃದಯಾಘಾತಗಳಿಗೆ ನಮ್ಮ ಆಹಾರ ಜೀವನ ಶೈಲಿ ಎಷ್ಟು ಕಾರಣ ಆಗಿದೆ ಅಂತ. ಹೀಗಾಗಿ MSc ಮಾಡಿದ್ಮೇಲೆ ನಾನು ಭಾಳ ಧೈರ್ಯ ಬಂತು. ಕೆಲಸ ಬಿಟ್ಟು ಬರುವಾಗ ಹೇಗಿತ್ತು ಸಿಚುವೇಶನ್ ಅಂತ? ಮೊದಲನೇ ಸಲ ಕೆಲಸ ಬಿಡಬೇಕಂತ ಡಿಸೈಡ್ ಮಾಡ್ತೀರಾ, VRS ಕೊಡ್ತೀರಾ, ಮತ್ತೆ ವಾಪಸ್ ತಗೊಳ್ತೀರಾ? ಸೆಕೆಂಡ್ ಟೈಮ್ ದೃಢ ನಿರ್ಧಾರ ಮಾಡಿ ರಾಜೀನಾಮೆ ಕೊಡುವಂಥದ್ದು, ಆ ಜರ್ನಿ, ಆ ಸಿಚುವೇಶನ್. ಸೊ 2009ರಲ್ಲಿ ನಾನು VRS ಕೊಟ್ಟಾಗ ಒಂದು 3 ಮಂತ್ಸ್ ಅರ್ಲಿ ನೋಟಿಸೇ ಕೊಟ್ಟಿದ್ದೆ. ಗೌರ್ಮೆಂಟ್ ನೋಟಿಫಿಕೇಷನ್ನು ಆಗಿತ್ತು. ಬಟ್ ಒಂದು 3 ದಿನ ಮುಂಚೆ, ಏನು ಕೊಡೋದಕ್ಕಿಂತ 3 ದಿನ ಮುಂಚೆ ನಾನು ಬೀದರಲ್ಲಿದ್ದೆ. ಅಲ್ಲಿ ಎಲ್ಲರಿಗೂ ಗೊತ್ತಾಯಿತು. ಬೀದರಲ್ಲಿದ್ದಾಗ ಗೊತ್ತಾದಾಗ ಅಲ್ಲಿ ಒಬ್ಬರು ಕಾಳೆ ಅಂತ ಒಬ್ಬರಿದ್ದರು, RTO ಇದ್ದರು, ಭಾಳ ಸಬ್ಬಿರವರು. ನನ್ನ ನೋಟಿಫಿಕೇಷನ್ ಬಂದಿದೆ, ಈ ಥರ VRS ಕೊಟ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ಅವ್ರಿಗೆ ಏನು ಅನಿಸ್ತೋ ಬಿಕ್ಕಿ ಹತ್ಬಿಟ್ರು ಅವರು. ಸೊ ನೀವು ಇರಬೇಕು ಸರ್, ನಿಮ್ಮಂಥವ್ರು ಇರಬೇಕು ಅಂತ ಹತ್ಬಿಟ್ರು. ಆ ಸಿಚುವೇಷನ್ನ ನನಗೂ ಅಳವು ಬಂದುಬಿಡ್ತು. ಭಾಳ ಹತ್ಕೊಂಡ್ಬಿಟ್ವಿ, ಇಬ್ಬರೂ ಸೇರಿ ಹತ್ಕೊಂಡ್ವಿ. ಆಮೇಲೆ ರಾತ್ರಿ ಒಂದು 10 ಗಂಟೆ ಆಗೋಯ್ತು ಬೀದರ್ ಬಿಡೋಷ್ಟೊತ್ತಿಗೆ. ಗುಲ್ಬರ್ಗದಲ್ಲಿ ಮನೆ ಇದ್ದಿದ್ದು, ಆಫೀಸ್ ಇದ್ದಿದ್ದು. ಬರ್ತಾ ದಾರಿಯಲ್ಲಿ ಭಾಳ ಮೈಂಡು ಫ್ಲಕ್ಚುಯೇಷನ್ ಆಗೋಯಿತು. ಎಷ್ಟರ ಮಟ್ಟಿಗೆ ಆಗೋಯಿತು ಅಂತಂದರೆ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಕೆಲಸ ಬಿಡಬಾರ್ದಾಗಿತ್ತು ಅನ್ನೋದು ಒಂದು ಕಡೆ ಅಲ್ಲಿ ಬಂದುಬಿಡ್ತು. ಈ ಕಡೆ VRS ನೋಟಿಫಿಕೇಷನ್ ಆಗೋಗಿದೆ, ಈ 2 ದಿನದಲ್ಲಿ ನಾನು ಚಾರ್ಜ್ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಫಸ್ಟ್ ಟೈಮ್ ಅನ್ನಿಸ್ಬಿಡ್ತು. ಗುಲ್ಬರ್ಗ್ಗೆ ಬಂದೆ ರಾತ್ರಿ 12 ಗಂಟೆ ಆಗಿತ್ತು. ಇಡೀ ರಾತ್ರಿ ನಿದ್ದೆ ಬರಲಿಲ್ಲ, ಕೂತ್ಕೊಳ್ಳೋಕ್ಕಾಗಲಿಲ್ಲ. ಒಂಥರ ಸೂಯಿಸೈಡ್ ಕಂಡೀಷನ್ನು. ಯಾವ ಕ್ಷಣದಲ್ಲಿ ಏನಾಗುತ್ತೋ ನನಗೆ ಹೆದರಿಕೆ ಆಗೋಯ್ತು. ಕಣ್ಣು ಮುಚ್ಚಿದ್ರೆ ಇನ್ನೇನು ನಾನೇನಾಗೋಗ್ತೀನಿ ಅಂತ ಇಡೀ ರಾತ್ರಿ ಹಾಗೇ ಕೂತ್ಕೊಂಡು ಎಷ್ಟೋ ಸರಿ ಭಾಳ ನೋವಾಯಿತು ಮನಸ್ಸಿಗೆ. ಬೆಳಗ್ಗೆ ಎದ್ದು 7 ಗಂಟೆಗೆ ಟ್ರೈನ್ ಹತ್ತಿ ಬಂದುಬಿಟ್ಟೆ ಬೆಂಗಳೂರಿಗೆ. ಡೇ ಟ್ರೈನು, ಬೆಳಗ್ಗೆ ಕುರ್ಲಾ ಎಕ್ಸ್ಪ್ರೆಸ್ ಅಂತ ಬರುತ್ತೆ, ಬೆಳಗ್ಗೆ ಡೇ ಟ್ರೈನ್ ಅದು. ಬೆಂಗಳೂರು ಬಂದೆ, ಹೆಡ್ ಆಫೀಸ್ಗೆ ಹೋದೆ. ನಮಗೆ ಭಾಸ್ಕರ್ ಅಂತ ಕಮಿಷನರ್ ಇದ್ದರು. ಸೊ ಅವ್ರ ಹತ್ರ ಹೋದೆ. ಅವರು ಹೋಗ್ತಾ ಇದ್ದಂಗೆ ಏನು ಅಂತಂದರು, ಸರ್ ವಾಪಸ್ ತೊಗೊತೀನಿ ಹಿಂದೆ, ನೀನು ಇರಬೇಕು ಡಿಪಾರ್ಟ್ಮೆಂಟಲ್ಲಿ ಅಂತ. ಇಮ್ಮಿಡಿಯೇಟಾಗಿ ಅಪ್ಲಿಕೇಶನ್ ತೊಗೊಂಡು ವಿತಿನ್ 1 ಡೇ ಕ್ಯಾನ್ಸಲ್ ಆಗೋಯ್ತು ಜೀವೋ. ಖುಷಿ ಆಗೋಯ್ತು ನನಗೆ. ರಜಾ ಬೇಕಾ ಅಂದರು. ಹೌದು ಸರ್ ರಜಾ ಬೇಕು ಅಂದರೆ 6 ತಿಂಗಳು ರಜಾ ಹಾಕ್ಬಿಟ್ಟೆ. ಹೇಗೂ ನನಗೆ MSc ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಇತ್ತು, ರಿಸರ್ಚ್ ವರ್ಕ್ ಎಲ್ಲ ಇತ್ತು, ಆರಾಮಾಗಿದ್ಬಿಟ್ಟೆ. ಮತ್ತೆ ಹೋಗ್ತೀನಿ, 6 ತಿಂಗಳು ಕೆಲಸ ಹೋಗಲೇಬೇಕಲ್ಲ ವಾಪಸ್ಸು. ಕೋಲಾರದಿಂದ ಗುಲ್ಬರ್ಗದವರೆಗೂ ಹತ್ಕೊಂಡೋದೆ. ಮತ್ತೆ ಹೋಗೋ ಪರಿಸ್ಥಿತಿ ಬಂದಿದೆ, ಮತ್ತೆ ಕೆಲಸಕ್ಕೆ ಹೋಗೋ ಪರಿಸ್ಥಿತಿ ಬಂದಿದೆ ಅಂತ. ನನಗೆ ನೇಚರ್ ಕ್ಯೂರ್ ಅಂತಂದರೆ ನನ್ನ ಉಸಿರೇ ಅದಾಗೋಗಿತ್ತು. ಬಟ್ ಅದನ್ನು ಬಿಟ್ಟು ನನಗೆ ಮತ್ತೆ ಕೆಲಸಕ್ಕೆ ಹೋಗೋಕ್ಕೆ ಮತ್ತೆ ಕಷ್ಟ ಆಯಿತು. ಮತ್ತೆ 3 ತಿಂಗಳಿಗೆ ವಾಪಸ್ ಬಂದೆ. ಭಾಸ್ಕರರಾವ್ ಸಾಹೇಬ್ರೇ ಇದ್ದರು. ಏನು ಅಂದರು, ಸರ್ ನನ್ನಿಂದ ಕೆಲಸ ಮಾಡೋಕ್ಕಾಗಲ್ಲ ಸರ್ ಅಂದೆ. ಸೊ ವಿತಿನ್ 3 ಡೇಸ್ ಜೀವ ಆಗೋಯ್ತು. ಮತ್ತೆ ನೀವು ಚೆನ್ನಾಗಿ ಆಗ್ತೀರಿ, ನೀವು ಹೋಗಿ, ನೀವು ಇಲ್ಲಿದ್ದರೆ ನೀವು ಆಗಲ್ಲ, ನೀವು ಫಸ್ಟ್ ಹೋಗಿ ನೀವು ಮಾಡಲೇಬೇಕಾಗಿರೋ ಕೆಲಸ ನೀವು ಅದು ಮಾಡಿ ಅಂತಂದರು. ಸೊ ಸೆಕೆಂಡ್ ಟೈಮ್ ಸಕ್ಸಸ್ ಆದೆ. ನಿಮ್ಮ ಒಂದು ಹೆಲ್ತ್ ಇಶ್ಯೂ ನಿಮ್ಮ ಜರ್ನಿಯನ್ನು ಎಲ್ಲಿಂದ ಎಲ್ಲಿಗೋ ತೊಗೊಂಡು ಬರುತ್ತೆ. ಚೆನ್ನಾಗಿ ಓದಿ ಕೆಲಸ ತಗೊಂಡು ಆ ಹೆಲ್ತ್ ಇಶ್ಯೂಯಿಂದ ರಾಜೀನಾಮೆ ಕೊಡಬೇಕಾಗತ್ತೆ. ಅಲ್ಲಿಂದ ಜೀವ ಸಂಜೀವಿನಿ ಅಂತ ಒಂದು ಪುಟ್ಟ ಸಂಸ್ಥೆಯನ್ನು ಕಟ್ಕೊಳ್ತೀರ ಕೋಲಾರದ ಹತ್ರ. ಸೊ ಸಂಸ್ಥೆ ಕಟ್ಟಿದ ಹೊಸತರಲ್ಲಿ ಜನ ಹೇಗೆ ರಿಯಾಕ್ಟ್ ಮಾಡ್ತಿದ್ರು, ರೆಸ್ಪಾನ್ಸ್ ಮಾಡ್ತಿದ್ರು, ಹೇಗೆ ನಂಬ್ತಿದ್ರು ಅಂತ? ಜನ ಅಷ್ಟು ಈಸಿಯಾಗಿ ಯಾವುದನ್ನು ರಿಸೀವ್ ಮಾಡ್ಕೊಳ್ಳಲ್ಲ, ಯಾವುದನ್ನು ನಂಬಲ್ಲ. ಯಾರೋ ಬಂದು ಒಬ್ಬ ಅಧಿಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲೇನೋ ಬಂದು ಮಾಡ್ತಿದ್ದಾರೆ ಅಂತ ಅಂದಾಗ ಹೇಗೆ ನಂಬಿದ್ರು, ಹೇಗಿತ್ತು? ಭಾಳ ಕಷ್ಟ ಇತ್ತು. ಬಿಗಿನಿಂಗಲ್ಲಿ ಒಂದು ಕ್ಲಿನಿಕ್ ಅಂತ ಮಾಡಿದೆ. ಕ್ಲಿನಿಕಲ್ಲಿ ಡೈಟಿಷಿಯನ್ ಅಂತ ಬೋರ್ಡ್ ಹಾಕ್ಕೊಂಡೆ. ಎಲ್ಲ ಪ್ರಾವಿಷನ್ನು ಇತ್ತು ನನಗೆ. ಆಲ್ ಇಂಡಿಯಾ ಡೈಟಿಷಿಯನ್ಸ್ ಅಸೋಸಿಯೇಷನ್ ನನಗೆ ಮೆಂಬರ್ಶಿಪ್ ಆಯಿತು. ಡೈಟಿಷಿಯನ್ ಅಂತ ನನಗೆ ಮೆಂಬರ್ಶಿಪ್ ಸಿಕ್ತು. ಸೊ ಬಟ್ ಜನ ಯಾರೂ ಬರಲಿಲ್ಲ ಬಿಗಿನಿಂಗಲ್ಲಿ. ಕ್ಲಿನಿಕ್ ಅಂತ ಮನೆಯಲ್ಲೇ ಒಂದು ಭಾಗದಲ್ಲಿ ಕ್ಲಿನಿಕ್ ಮಾಡಿಕೊಂಡೆ. ಒಂದು ವಾರಕ್ಕೆ 1-2-3 ಜನ ಈ ಥರ ಬರೋರು. ಬಟ್ ಭಾಳ ಒಳ್ಳೆ ರಿಸಲ್ಟ್ಸ್ ಬರ್ತಾಯಿತ್ತು. ಬಟ್ ಯಾರೇ ನೋಡಿದ್ರು ನನ್ನನ್ನು ಡೈಟಿಷಿಯನ್ ಅಂತ ನೋಡೋಕೆ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ, ಕಷ್ಟನೂ ಆಗ್ತಾಯಿತ್ತು. ಬಹುಶಃ ನನ್ನನ್ನು ಆ ಹುದ್ದೆಯಲ್ಲಿ ನೋಡಿದ್ರು ಅವರು. ಸೊ ನನ್ನನ್ನು ಅದೇ ಹುದ್ದೆಯಲ್ಲೇ ನನ್ನ ಗುರುತಿಸ್ತಾ ಇದ್ರು. ಆ ನಂತರ ಒಂದು ಸಣ್ಣದಾಗಿ ಒಂದು ಬಿಲ್ಡಿಂಗ್ ಕಟ್ಟಿದ್ವಿ. ಬಹಳ ಕಷ್ಟ ಆಯಿತು ಅಲ್ಲಿ, ಯಾಕೆಂದರೆ ಸ್ಟಾಫ್ ಇಲ್ಲ. ನಮ್ಮ ಮನೆಯವರೇ, ನನ್ನ ವೈಫೇ ಅಲ್ಲಿ ಅಡುಗೆ ಮಾಡೋದಕ್ಕೆ ನಿಂತ್ಕೊಂಡು ಅಡುಗೆ ಮಾಡಿಸೋರು. ಮತ್ತು ಬೆಳಗ್ಗೆ ಎದ್ದು 7 ಗಂಟೆಗೆ ಅಲ್ಲಿ ಗೇಟ್ ಓಪನ್ ಮಾಡೋದು ನಾನೇ, ಬಿಲ್ಡಿಂಗ್ ಗೇಟ್ ಓಪನ್ ಮಾಡೋದು ನಾನೇ, ಸಂಜೆ ಲಾಕ್ ಮಾಡೋದು ನಾನೇ, ಡೋರ್ ತೆಗೆಯೋದು ನಾನೇ, ಬೆಳಗ್ಗೆ ಜ್ಯೂಸ್ ಮಾಡಿಕೊಡೋದು ನಾನೇ, ಅವರು ಸರ್ವ್ ಮಾಡೋದು ನಾನೇ. ಈ ಥರ ಎಲ್ಲ ರೀತಿಯಲ್ಲೂ ನಾನು ಮಾಡಬೇಕಾಗಿತ್ತು. ಸ್ಟಾಫ್ ಇಲ್ಲ, ಜನ ಇಲ್ಲ, ಒಬ್ಬರು ಕಿಚನ್ಗೆ ಒಬ್ಬರು ಸರ್ವೆಂಟ್ ಬಿಟ್ಟರೆ ಇನ್ಯಾರೂ ಇಲ್ಲ. ಭಾಳಷ್ಟು ಸರಿ ನಾನು ತಪ್ಪು ಮಾಡಿಬಿಟ್ನೇನೋ ಅನ್ನೋ ಇದು ಬರ್ತಾಯಿತ್ತು. ಆ ಮೂಮೆಂಟಲ್ಲಿ ಭಾಳ ಅನ್ನಿಸ್ಬಿಡ್ತು ನಾವು ತಪ್ಪು ಮಾಡಿಬಿಟ್ವಿ ಅಂತ. ಬಟ್ ಅಲ್ಲಿ ಏನು ಬಂದು ಜನ ಟ್ರೀಟ್ಮೆಂಟ್ ತೊಗೊಂಡು ಈ ಆಹಾರ ಚಿಕಿತ್ಸೆನಲ್ಲಿ ಫಾಲೋ ಅಪ್ ಮಾಡಿ ಅವ್ರಿಗೆ ರಿಸಲ್ಟ್ ಬರ್ತಾಯಿತ್ತು. ಅವ್ರು ನಮ್ಮನ್ನು ಬಾಯಿ ತುಂಬ ಹರಿಸಿ ನೀವು ತುಂಬ ಚೆನ್ನಾಗಿ ಆಗ್ತೀರಾ ಸರ್, ತುಂಬ ಚೆನ್ನಾಗಿ ಆಗ್ತೀರಾ. ಅವ್ರಿಗೆ ಬರ್ತಾ ಇದ್ದಿದ್ದ ರಿಸಲ್ಟ್ಸ್ ನೋಡಿ
ಸೊ ನಾವು ಇನ್ನೂ ಬೆಳೆಸಬೇಕು, ನಮಗಾಗಿದ್ದ ಒಂದು ರಿಸಲ್ಟ್ ಇವ್ರಿಗೂ ಬರಲಿ. ಸೊ ಹೀಗಾಗಿ ಅವರ ಒಂದು ರಿಸಲ್ಟ್ಸೇ ಅವರೊಂದು ಹರಿಸೋದೇ ನಮಗೆ ಧೈರ್ಯ ಕೊಟ್ಬಿಟ್ಟು. ಬಹಳಷ್ಟು ಸ್ಟ್ರಗಲ್ ಮಾಡಿದ್ದೀರಾ. ಅಂದರೆ ನೀವು ಸರ್ಕಾರಿ ಹುದ್ದೆಯಲ್ಲಿದ್ದಾಗ ನಿಮ್ಮ ಕೈ ಕೆಳಗೆ ಒಂದಷ್ಟು ಜನ ಕೆಲಸ ಮಾಡ್ತಿದ್ರು, ಆದರೆ ಇಲ್ಲಿ ನೀವೇ ಎಲ್ಲ ಕೆಲಸಗಳನ್ನು ಮಾಡೋ ಪರಿಸ್ಥಿತಿ ಬಂತು. ಹೇಗೆ ಹ್ಯಾಂಡ್ಲ್ ಮಾಡಿದ್ರಿ? ಒಂದು ಸಲ ಹೀಗೆ ನಿಮ್ಮ ಗ್ರಾಫ್ ಮೇಲಿಂದ ಕೆಳಗಡೆ. ಸೊ ಯಾವುದೇ ಒಂದು ಸಾಧನೆ ಮಾಡಬೇಕು ಅಂದರೆ ಕಷ್ಟದ ಹಾದಿ, ನಾವು ಪಾಸ್ ಆಗಲೇಬೇಕು, ಅದೊಂದು ಸ್ಪಷ್ಟವಾಗಿ ನನಗೆ ಮೈಂಡಲ್ಲಿತ್ತು. ಯಾಕೆಂದ್ರೆ ನಾನು ಓದೋವಾಗ ನಾನು ಯಾವ ಕಂಡೀಷನ್ನಲ್ಲಿದ್ದೆ, ಎಷ್ಟು ಅನಾರೋಗ್ಯದ ಸಮಸ್ಯೆ ಇತ್ತು, ಆನಂತರ ಕಷ್ಟಪಟ್ಟಿದ್ದಕ್ಕೆ ತಾನೇ ನಾನು ಒಂದು ಸರ್ವೀಸಿಗೆ ಸೇರಿದ್ದು. ಹಾಗೆಯೇ ಇಲ್ಲೂ ಒಂದು 4-6 ವರ್ಷಗಳು ನಾನು ಹಾದಿ ಸವಿಸಲೇಬೇಕು, ಇದರಲ್ಲಿ ಫಲಿತಾಂಶ ಬಂದೇ ಬರುತ್ತೆ, ಇದರಲ್ಲಿ ಜನಗಳಿಗೆ ಅನುಕೂಲ ಆಗೇ ಆಗುತ್ತೆ. ಆಮೇಲೆ ನನಗೆ ಆರೋಗ್ಯ ಬಂದ ಮೇಲೆ ಅದೇ ನಾನು ಫೈನಲ್ ಆಗಿ ನಿಂತ್ಕೊಂಡಿದ್ದು. ಆಮೇಲೆ ಒಂದು ಅರಳಿ ಮರ ನೆಟ್ವಿ. ಬಿಗಿನಿಂಗಲ್ಲೇ ಅರಳಿ ಮರ ಆಗ್ತಾ ಎಷ್ಟೋ ಸರಿ ನನ್ನ ಸಮಸ್ಯೆಗಳು ಬಂದಾಗ ಅರಳಿ ಮರದ ಕೆಳಗಡೆ ಹೋಗಿ ಕೂತ್ಕೊತಾ ಇದ್ದೆ. ಸೊ ಅರಳಿ ಮರನೇ ನನಗೆ ಭಾಳ ದೊಡ್ಡ ಧೈರ್ಯ ಬಂತು. ನಮ್ಮಲ್ಲಿ ಅದು ಭಾಳ ದೊಡ್ಡದಾಗಿ ಬೆಳೆದಿದೆ. ಈಗ 25 ವರ್ಷಗಳಿಂದ ನೆಟ್ಟಿರೋ ಅರಳಿ ಮರ ಭಾಳ ದೊಡ್ಡದಾಗಿ ನೆಟ್ಟಿದೆ. ಸೊ ಅರಳಿ ಮರ ಭಾಳ ಧೈರ್ಯ ಕೊಡ್ತು. 25 ವರ್ಷಗಳ ಅಧ್ಯಯನ ಅಂದರೆ ಸುಲಭದ ಮಾತಂತೂ ಖಂಡಿತ ಅಲ್ಲ. ಆ ಜರ್ನಿಯಲ್ಲಿ ಬಹಳಷ್ಟು ಸ್ಟ್ರಗಲ್ ಮಾಡಿ ಇಲ್ಲಿವರೆಗೂ ಬಂದಿರೋ ಅಂಥದ್ದು. ನಿಮ್ಮ ಈ ಜರ್ನಿಯಲ್ಲಿ ಬಹಳ ಚಾಲೆಂಜಿಂಗ್ ಅಂತ ಅನಿಸಿದ್ದು ಅಂದರೆ ತುಂಬ ಸೀರಿಯಸ್ ಪೇಷಂಟ್ಗಳನ್ನು ನಿಮ್ಮ ಚಿಕಿತ್ಸೆಯ ಮೂಲಕ ಪರಿಹಾರ ಸಂಪೂರ್ಣವಾಗಿ ಗುಣಮುಖ ಮಾಡಿರೋ ಅಂಥದ್ದು ಯಾವ್ಯಾವ ಕೇಸಸ್ನ ನೀವು ನೋಡಿದ್ದೀರಾ, ಹ್ಯಾಂಡಲ್ ಮಾಡಿದ್ದೀರಾ? ಅದ್ಭುತವಾಗಿರೋ ಕೇಸುಗಳು ಬಂದಿದೆ. ನಾನು ಮೊದಲೇ ಹೇಳಿದಾಗೆ ಇನ್ನೇನು ಗ್ಯಾಂಗ್ರೀನ್ ಆಗೋ ಸ್ಟೇಜಿಂದ ಎದ್ದು ಬಂದು ಅವರ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದು ಫಸ್ಟ್ ಕೇಸು. ಆಮೇಲೆ 180 ಯೂನಿಟ್ ಇನ್ಸುಲಿನ್ ತೊಗೊಳ್ತಾ ಇದ್ದು, ಅದರಿಂದ ಆಚೆ ಬಂದು 2 ಕಿಲೋಮೀಟ್ರ್ ವಾಕ್ ಮಾಡೋಷ್ಟರ ಮಟ್ಟಿಗೆ ಬದಲಾವಣೆ ಆಗಿದ್ದು. ಆಮೇಲೆ ತೀರಾ ಇತ್ತೀಚೆಗೆ ಹೇಳೋದಾದರೆ ಒಬ್ಬರು ಬಂದು 136 kg ಇದ್ದರು, ಅವರು ಕೋಲಾರದವರೇ. ಸೊ ಅವ್ರಿಗೆ ಆಲ್ಮೋಸ್ಟ್ 9.5 ಇತ್ತು HbA1c. ಆ 9.5 HbA1c ಇದ್ದಿದ್ದು ನಮ್ಮಲ್ಲಿ ಬಂದಾಗಲೇ ಮಾತ್ರೆ ಬಿಡಿಸ್ಬಿಟ್ವಿ ಅಲ್ಲಿ, ಯಾಕೆಂದರೆ ಶುಗರ್ ಲೆವೆಲ್ ನಾರ್ಮಲ್ ಬರೋಕ್ಕೆ ಶುರುವಾಯಿತು. ಆಮೇಲೆ ಟೋಟಲಿ ಅವ್ರಿಗೂ ಶುಗರ್ ಲೆವೆಲ್ HbA1c 4 ಮಂತ್ಸ್ ಟೈಮಲ್ಲಿ 9.5ಇಂದ 5.6ಗೆ ಬಂತು. ಡಯಾಬಿಟೀಸ್ ಕಂಪ್ಲೀಟಾಗಿ ವಾಸಿ ಆಯಿತು. ಅದ್ಭುತವಾಗಿರೋ ಫಲಿತಾಂಶಗಳು ನಾವು ನೋಡ್ತಾ ಇದ್ದೀವಿ. ನಾವು ಊಹೆ ಮಾಡ್ಕೊಳ್ಳೋಕ್ಕಾಗದೇ ಇರೋಷ್ಟು ರೀತಿಯಲ್ಲಿ ಅದು ಫಲಿತಾಂಶಗಳು ಬರ್ತಾ ಇದೆ. ಬಿಗಿನಿಂಗಲ್ಲಿ 1-8 ಜನ ಗ್ರೂಪ್ ಇದ್ದಾಗ ನಾವು ವ್ಯಾಲಿಡೇಟರಿ ಫಂಕ್ಷನ್ ಅಂತ ಮಾಡ್ತಾ ಇದ್ವಿ, ಒಂದು ಸಣ್ಣ ಗ್ರೂಪು ಕ್ಯಾಂಪ್ ಆದಮೇಲೆ. ಸೊ ಜನ ಎಲ್ಲ ಹತ್ಕೊಂಡ್ಬಿಡೋರು, ಅವ್ರು ಖುಷಿಗೆ ಹತ್ಕೊಂಡ್ಬಿಡೋರು, ಅವ್ರ ಜೊತೆ ನಾವು ಹತ್ಕೊಂಡ್ಬಿಡ್ತಾ ಇದ್ವಿ. ಅಷ್ಟು ಒಂದು ವ್ಯಾಲಿಡೇಟರಿ ಖುಷಿಯಾಗೇ ಇರೋ ಬದಲು ಅದು ಹಳವು ಪ್ರೋಗ್ರಾಮ್ ಆಗಿಬಿಡ್ತಾ ಇತ್ತು ಅದು. ಸೊ ಆ ಸಂದರ್ಭ ವ್ಯಾಲಿಡೇಟ್ರಿನೇ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟು, ಬಂದವ್ರು ಬರಲಿ ಹೋದವ್ರು ಹೋಗಲಿ, ವ್ಯಾಲಿಡೇಟ್ರಿನೇ ಬೇಡ. ಯಾಕೆಂದರೆ ಅಷ್ಟು ಖುಷಿ ಇದ್ದು ಅಷ್ಟು ರಿಸಲ್ಟ್ಸ್ ಬಂದು ಹೋಗೋವಾಗ ಖುಷಿಗೆ ಅಳ್ತಾ ಹೋಗೋದು ಅಂತಂದರೆ ಅದು ಸರಿ ಹೋಗಲ್ಲ ಅನ್ನೋಷ್ಟ್ರ ಮಟ್ಟಿಗೆ ರಿಸಲ್ಟ್ಸು ಬರ್ತಾಯಿದೆ. ಈ ನಿಮ್ಮ ಜರ್ನಿಯಲ್ಲಿ ಅಣ್ಣಾ ಹಜಾರೆ ಅವರ ಜೊತೆ ಕೂಡ ಒಂದಷ್ಟು ಸಮಯ ಕಳೆದಿದ್ದೀರಾ? 99ನೇ ಇಸ್ವಿನಲ್ಲಿ ಏನಾಯಿತು, ನಾನು ಸರ್ವೀಸಲ್ಲೇ ಇದ್ದೆ. ಆಗ ಒಂದು ಪುಣೆಗೆ ಒಂದು ಟ್ರೈನಿಂಗ್ ಹೋಗೋ ಒಂದು ಅವಕಾಶ ಬಂದಿತ್ತು. ಅಲ್ಲಿ ಹತ್ತಿರದಲ್ಲೇ ಅವರಿದ್ದಾರೆ, ಅಹಮದ್ ನಗರ್ ಆಲೈಗಾಂವ್ ಸಿದ್ದಿ ಅನ್ನೋದು ಆಗ ಒಂದು ಪಾಪ್ಯುಲಾರಿಟಿ ಆಗಿತ್ತು. ಅವ್ರು ಆಗ್ತಾನೆ ಮಿಲ್ಟ್ರಿಯಿಂದ ರಿಟೈರ್ಡ್ ಆಗಿ ಬಂದು ಹಳ್ಳಿಯಲ್ಲಿ ಉಳ್ಕೊಂಡು ಭಾಳ ಒಳ್ಳೆ ಕೆಲಸಗಳು ಮಾಡಿದ್ದು ಕನ್ನಡದ ಪತ್ರಿಕೆಗಳಲ್ಲೂ ಬಂದಿತ್ತು. ಆಗ ಹೋದನ್ನು ಭಾಳ ಕಷ್ಟಪಟ್ಕೊಂಡು ಹೋದೆ. ಪುಣೆಗೆ ಒಂದು 150 ಕಿಲೋಮೀಟ್ರ್ ದೂರ. ಅಲ್ಲಿ ಹೋಗಿ ಅವರಿದ್ದರು, ಅವ್ರ ಜೊತೆ ಒಂದು ದಿನ ಎಲ್ಲ ಇದ್ದೆ. ನಾನು ಭಾಳ ಇನ್ಸ್ಪೈರ್ ಆಗೋಯ್ತು. ಎಷ್ಟರ ಮಟ್ಟಿಗೆ ಅಂತಂದರೆ ಅವರೊಂದು ಸ್ಕೂಲ್ ನಡೆಸ್ತಾ ಇದ್ರಲ್ಲಿ. ಆ ಸ್ಕೂಲ್ ಯಾವ ಥರ ಅಂದರೆ ಪಾಸಾಗಿರೋರಿಗೆಲ್ಲ ಸ್ಕೂಲ್, ಅದು ಫೇಲ್ ಆಗಿರೋರು ಸ್ಕೂಲು. ಯಾರು ಹೆಚ್ಚು ಸಲ ಫೇಲ್ ಆಗಿರ್ತಾರೆ ಅವ್ರಿಗೆ ಫಸ್ಟ್ ಅಡ್ಮಿಷನ್ನು. ಅಂದರೆ ಅಷ್ಟು ಅವರು ಓದಿನಲ್ಲಿ ಹಿಂದುಳಿದವರನ್ನು ಮುಂದೆ ತರಬೇಕು ಅಂತ. ಆಮೇಲೆ ಅವ್ರು ಏನು ಮಾಡಿದರು, ರೈನ್ ವಾಟರ್ ಹಾರ್ವೆಸ್ಟಿಂಗು, ಆಮೇಲೆ ಕ್ಯಾಟಲ್ ಗ್ರೇಸಿಂಗ್ ಒಂದು ಕಂಡೀಷನಲ್ಲಾಗಿ ಮಾಡೋವಂಥದ್ದು, ಭೂಮಿ ನೀರಿನ ಮಟ್ಟ ಏರಿಸುವಂಥದ್ದು, ಮದ್ಯಪಾನ ಮುಕ್ತ ಪ್ರದೇಶ ಮಾಡೋವಂಥದ್ದು. ಆಲ್ಮೋಸ್ಟ್ ಒಂದು ದಿನ ಎಲ್ಲ ಅವ್ರ ಜೊತೆ ಭಾಳ ಫ್ರೀ ಆಗಿದ್ದರು ಆಗ ಆಲ್ಮೋಸ್ಟ್. ಯಾಕೆಂದರೆ ಅವರು ಬರೀ ಮಹಾರಾಷ್ಟ್ರಕ್ಕೆ ಮಾತ್ರ ಇದ್ದರು ಆಗ. ಸೊ ಅದು ಭಾಳ ಇನ್ಸ್ಪೈರ್ ಆಯಿತು. ನಾನು ಯಾಕೆ ಈ ಥರ ಮಾಡಬಾರ್ದು ಅಂತ ನನ್ನ ಪ್ರತಿ ಹಂತದಲ್ಲೂ ಅದು ಸಪೋರ್ಟ್ ಮಾಡ್ತಾ ಬಂತು, ಈ ಥರ ಒಂದು ವಿಚಾರಗಳು. ಆಮೇಲೆ ಅದೇ ಟೈಮ್ಗೆ ನೈಸರ್ಗಿಕ ಕೃಷಿ ಕ್ರಾಂತಿಕಾರ ಅಂತ ಜಪಾನ್ ಫುಕುವೋಕಾ ಅವ್ರನ್ನ ಕಲ್ಕತ್ತಾಗೆ ಕರೆದು ಹಾನರ್ ಮಾಡಿದ್ರು. ಸೊ ಅವ್ರದ್ದು ಮತ್ತೆ ಇನ್ಸ್ಪೈರ್ ಆಯಿತು. ಅವರು ಭಾಳ ಒಳ್ಳೆಯ ಒಂದು ಸೈಂಟಿಸ್ಟ್. ಅವರು ಫಸ್ಟ್ ರ್ಯಾಂಕ್ ಓದಿರೋವಂಥದ್ದು. ಕೆಲಸ ಬಿಟ್ಟು ಬಂದುಬಿಡ್ತಾರೆ. ಬಂದು ನೈಸರ್ಗಿಕವಾಗಿ ನಾವು ಹೇಗೆ ಕೃಷಿ ಮಾಡ್ಬೋದು ಅಂತ ಪ್ರೂವ್ ಮಾಡ್ತಾರೆ. ಜಪಾನ್ ಗೌರ್ಮೆಂಟ್ ಅವ್ರನ್ನ ರೆಕಗ್ನೈಸ್ ಮಾಡೋಕ್ಕೆ ಮುಂಚೆನೇ ಭಾರತ ಸಂಘಟನೆಗಳು ಕರೆದು ಹಾನರ್ ಮಾಡುತ್ತೆ. ಅವ್ರದ್ದು ಪುಸ್ತಕ ಬಂತು, 1 ಸ್ಟಾರ್ ರೆವಲ್ಯೂಷನ್ ಅಂತ. ಅದನ್ನು ಪೂರ್ಣಚಂದ್ರ ತೇಜಸ್ವಿಯವರು ಹುಲುಕಡ್ಡಿಯ ಕ್ರಾಂತಿ ಅಂತ ಭಾಷಾಂತರ ಮಾಡಿದ್ರು. ಆ ಪುಸ್ತಕಗಳು ಸಿಕ್ತು. ಹೀಗೆ ಪ್ರತಿ ಹಂತದಲ್ಲೂ
ಸಾಕಷ್ಟು ಜನ ನಿಮ್ಮನ್ನ ಇನ್ಸ್ಪೈರ್ ಮಾಡಿದ್ದಾರೆ. ಸೊ ಅವರೆಲ್ಲರ ಇನ್ಸ್ಪಿರೇಷನ್ ನೀವು ಕೂಡ ಜನಸೇವೆ ಮಾಡಬೇಕು ಅಂತ ಅನ್ಕೊಳ್ತೀರಾ. ಸೊ ಒಂದು ಪುಸ್ತಕ ಕೂಡ ಸ್ವತಃ ಬರ್ದಿದ್ದೀರಾ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಏನೆಲ್ಲ ವಿಚಾರಗಳಿದೆ ಆ ಪುಸ್ತಕದಲ್ಲಿ? ಸೊ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಂದ್ರೆ ಆಹಾರನೇ ನಮ್ಮ ಔಷಧ. ಅಲ್ಲಿ ನಮ್ಮ ಸೂರ್ಯನ ಬೆಳಕು ನಮ್ಗೆ ಹೇಗೆ ಕೆಲಸ ಮಾಡುತ್ತೆ, ಅದರಲ್ಲೂ ವಿಶೇಷವಾಗಿ ಉಪವಾಸ ಹೇಗೆ ನಮಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಉಪವಾಸ ಅಂತಂದರೆ ಜನ ಇವಾಗ ಒಂಥರ ತಮಾಷೆ ಮಾಡ್ತಾರೆ, ಉಪವಾಸ ಇರಬೇಕಂತ. ಬಟ್ ಉಪವಾಸನೇ ನಮ್ಮ ಆಯಸ್ಸು ಕೊಡುವಂಥದ್ದು, ಉಪವಾಸನೇ ನಮಗೆ ಆರೋಗ್ಯವನ್ನು ಕೊಡುವಂಥದ್ದು. ಉಪವಾಸಗಳ ಮೂಲಕ ಯಾವ ರೀತಿ ಮಾಡಬೇಕು, ಉಪವಾಸಗಳ ಮೂಲಕ ನಮ್ಮ ಕಾಯಿಲೆಗಳನ್ನು ಹೇಗೆ ನಾವು ಬರದೇ ಇರೋ ಥರ ತಡಿಬೋದು, ಬಂದಿದ್ದರೆ ವಾಸಿ ಮಾಡ್ಕೋಬಹುದು. ಮತ್ತು ಬೇಸಿಕ್ಕಾಗಿ ಆಹಾರ ಅಂದರೆ ಬರೀ ಬೇಯಿಸಿ ಸಾಯಿಸಿರೋ ಸಸ್ಯಾಹಾರ ಅಥವಾ ಸಾಯಿಸಿ ಬೇಯಿಸಿರೋ ಮಾಂಸಾಹಾರ ಅಲ್ಲ. ಗಾಳಿ, ಬಿಸಿಲು, ಬೆಳಕು, ನೀರು, ನಿದ್ದೆ, ಆಹಾರ ಇವೆಲ್ಲವೂ ನಮ್ಮ ಬದುಕಿನ ಅಂಶಗಳು. ಹೇಗೆ ನಾವು ತಗೋಬೋದು ಅದರಲ್ಲಿ, ಮತ್ತು ಡಯಾಬಿಟಿಸ್ಗೆ ಕಾರಣಗಳೇನು, ಅದರಲ್ಲಿ ಪರಿಹಾರಗಳೇನು, ಹೇಗೆ ನಾವು ಆಹಾರ ತಗೋಬೇಕು, ಹಾಗೆ ಹೃದಯದ ತಡೆ, ಹೃದಯಾಘಾತಗಳು ಆಗದೇ ಇರೋ ಥರ ಬದುಕಿನ ಹೇಗಿರಬೇಕು. ವಿಶೇಷವಾಗಿ ಕ್ಯಾನ್ಸರ್ಗೆ ಯಾರಾದರೂ ಕಾರಣಗಳು ಹೇಳ್ತಾ ಇದ್ದಾರಾ? ಯಾರೂ ಅರಿವೇ ಇಲ್ಲ ಜನಗಳಿಗೆ. ಕೆಲವು 3 ಕಾರಣಗಳು ಹೇಳ್ತಾರೆ. ಒಂದು ಹಣ್ಣು ತರಕಾರಿಗಳು ಅಲ್ಲ, ಒಂದು ಧೂಮಪಾನ, ಮದ್ಯಪಾನ, ತಂಬಾಕು ಸೇವನೆ ಮಾಡುವಂಥದ್ದು, ಅತಿಯಾದ ಮಾಂಸಾಹಾರ, ಅತಿಯಾದ ಒಂದು ಮದ್ಯಪಾನ ಮಾಡಿದ್ರೆ ಅಂತ. ಬಟ್ ಅದೆಲ್ಲದಕ್ಕಿಂತ ಪ್ರೈಮರಿ ಕಾಸ್ ಆಫ್ ಕ್ಯಾನ್ಸರ್ ಏನಂತಂದರೆ ಹಣ್ಣು ತರಕಾರಿಗಳ ಸೇವನೆ ಮಾಡದೇ ಇರೋದು ಕ್ಯಾನ್ಸರ್ಗೆ ಮೊದಲನೇ ಕಾರಣ. ಹಣ್ಣು ತರಕಾರಿಗಳು ಸೇವನೆ ಮಾಡ್ತಾ ಇರೋದು ಡಯಾಬಿಟಿಸ್, BP, ಆಸ್ತಮಾಗೆ ಕಾರಣ. ಹೀಗಾಗಿ ಹಣ್ಣು ತರಕಾರಿಗಳು ಅಂದರೆ ಪ್ರೊಟೆಕ್ಟಿವ್ ಫುಡ್ಸ್, ಅದು ಜೀವರಕ್ಷಕ ಆಹಾರಗಳು. ಆ ಜೀವರಕ್ಷಕ ಆಹಾರ ನಾವು ಹೇಗೆ ತಗೋಬೇಕು. ಅತಿಯಾಗಿ ಶಕ್ತಿ ನೀಡುವ ಆಹಾರಗಳನ್ನು ಬಳಸ್ತಾ ಇದ್ದೀವಿ. ಬೇಕು ಶಕ್ತಿ ನೀಡುವ ಆಹಾರಗಳು, ಧಾನ್ಯಗಳು ಬೇಕು, ಬೇಳೆಕಾಳುಗಳು ಬೇಕು, ಎಣ್ಣೆನೂ ಬೇಕು, ಮತ್ತು ಸಿಹಿ ಪದಾರ್ಥಗಳು ಬೇಕು. ಆದರೆ ಕನಿಷ್ಠ ಪ್ರಮಾಣದಲ್ಲಿ ಸರಿಯಾಗಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಜೀವರಕ್ಷಕ ಆಹಾರ ನಾವು ಸರಿಯಾಗಿ ತಗೊಳ್ಳೋದಾದರೆ ಯಾವ ಕಾಯಿಲೆಗಳು ಮನುಷ್ಯನಿಗೆ ಬರಲ್ಲ. ಸೊ ಆರೋಗ್ಯದ ಬಗ್ಗೆ, ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಮನುಷ್ಯನಿಗೆ ಅಂತ ಹೇಳೋದು. ಆರೋಗ್ಯನೇ ನಮ್ಮ ಭಾಗ್ಯ. ಆರೋಗ್ಯ ಇಲ್ಲಾಂದರೆ ಏನು ಸಾಧನೆ ಮಾಡೋಕ್ಕಾಗುತ್ತೆ. ಒಬ್ಬರು ಹೀಗೆ ತಿಳಿದಿರೋರು, ಒಬ್ಬರಿಗೆ ಲಿವರ್ ಫೇಲ್ಯೂರ್ ಆಗಿತ್ತು, ಹಾಸ್ಪಿಟ್ಲಲ್ಲಿದ್ದರು, ಅವ್ರಿಗೆ ಗೊತ್ತಾಗೋಗಿತ್ತು ಇಷ್ಟೇ ನನ್ನ ಕೆಲವೇ ದಿನ ಬದುಕೋದು ಅಂತ. ಡಾಕ್ಟ್ರ್ ಬಂದಾಗ ಡಾಕ್ಟ್ರ್ ಕೈ ಹಿಡ್ಕೊಂಡು ಹತ್ಕೊಂಡು ಕೇಳ್ಕೊಂಬಿಟ್ರು, ಡಾಕ್ಟ್ರೇ ಚೆಕ್ ಕೊಡ್ತೀನಿ ನಿಮಗೆ, ನೀವು ಎಷ್ಟು ಕೋಟಿ ಬರ್ಕೊಡ್ತೀರಾ, ಕೆಲವು ದಿನ ನಾನು ಬದುಕಬೇಕು, ಅವಕಾಶ ಮಾಡಿಕೊಡಿ. ಡಾಕ್ಟ್ರ್ ಕಣ್ಣಲ್ಲೇ ನೀರು ಬಂತು. ಸಾಧ್ಯ ಇಲ್ಲ, ಹಣದಿಂದ ನಾವು ಆಯಸ್ಸನ್ನು ತೊಗೊಳಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಆಹಾರ ಏನಿದ್ರೂ ನಮ್ಮ ಆಹಾರನೇ ನಮ್ಮ ಔಷಧ, ಆಹಾರನೇ ನಮ್ಮ ಎಲ್ಲ ಚಿಕಿತ್ಸೆಗಳು ಬೇಕು. ಅದು ಒಂದು ಮಟ್ಟದವರೆಗೂ ಕೆಲಸ ಮಾಡುವಂಥದ್ದು. ಹೀಗಾಗಿ ಆಹಾರನೇ ನಮ್ಮ ಔಷಧ. ಆಹಾರ ಚಿಕಿತ್ಸೆ, ಆಹಾರದ ಮೂಲಕ ನಾವು ಒಂದಷ್ಟು ಆರೋಗ್ಯ ತಂದುಕೊಳ್ಳೋಕ್ಕೆ ನಾವು ಸಾಧ್ಯ. ಖಂಡಿತ. ಎಷ್ಟು ಕೋಟಿ ಇದ್ರೂ, ಯಾವುದೇ ಕೆಲಸದಲ್ಲಿದ್ದರೂ ಮೊದಲು ನಮ್ಮ ಹೆಲ್ತ್, ನಮ್ಮ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವು ಕೂಡ ನಿಮ್ಮ ಕೈಲಾದಂತಹ ಸಹಾಯ ಸೇವೆ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜರ್ನಿಯನ್ನು ಬಂದು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಸಾಕಷ್ಟು ಒಳ್ಳೆ ವಿಚಾರಗಳನ್ನು ಆರೋಗ್ಯದ ಬಗ್ಗೆ ಜನರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನೋಡಿದ್ರಲ್ಲ, ನಮ್ಮ ಇವತ್ತಿನ ಬಾಹುಬಲಿ ಆಹಾರ ತಜ್ಞ ರಾಜಶೇಖರ್ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಆರೋಗ್ಯದ ಬಗ್ಗೆ ವಿಶೇಷವಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಬಾಹುಬಲಿಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.